ವೆಲ್ಕಮ್ ಟು ಬಯೋಸ್ಟಡೀಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಸ್ಟಾರ್ಟ್ ಮಾಡಿದ್ವಿ. ಕಳೆದ ವಿಡಿಯೋಗಳಲ್ಲಿ ನಾವು ಮೋನೋಹೈಬ್ರಿಡ್ ಕ್ರಾಸು, ಬ್ಯಾಕ್ ಕ್ರಾಸು ಮತ್ತು ಟೆಸ್ಟ್ ಕ್ರಾಸನ್ನು ಕಂಪ್ಲೀಟ್ ಮಾಡಿದ್ವಿ. ಮೋನೋಹೈಬ್ರಿಡ್ ಕ್ರಾಸನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಟ್ ದ ಎಂಡ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಲಾಸ್ ಆಫ್ ಇನ್ಹೆರಿಟೆನ್ಸ್ ಯಾವ್ಯಾವು, ಒಂದು ಲಾ ಆಫ್ ಡಾಮಿನೆನ್ಸ್ ಮತ್ತು ಇನ್ನೂ ಒಂದು ಲಾ ಆಫ್ ಸೆಗ್ರಿಗೇಷನ್. ಲಾ ಆಫ್ ಸೆಗ್ರಿಗೇಷನ್ ಅನ್ನ ಮೆಂಡಲ್ಸ್ ಫಸ್ಟ್ ಲಾ ಅಂತಲೂ ಕರೀತಾರೆ. ಸೊ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಲಾ ಆಫ್ ಸೆಗ್ರಿಗೇಷನ್ ಕೇಳಿದ್ರೆ ಮೋನೋಹೈಬ್ರಿಡ್ ಕ್ರಾಸ್ ಅನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಡೈಹೈಬ್ರಿಡ್ ಕ್ರಾಸ್, ದಟ್ ಈಸ್ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಅನ್ನ ಸ್ಟಡಿ ಮಾಡೋಣ. ಒಂದು ಜೀನ್ ಇದ್ದಿದ್ದು ಮೋನೋಹೈಬ್ರಿಡ್ ಕ್ರಾಸ್ ಟಾಲ್ ಮತ್ತೆ ಡಾರ್ಫ್ ನ ನಾವು ನೋಡಿದೀವಲ್ಲ, ಹಂಗೆ 2 ಕ್ಯಾರೆಕ್ಟರ್ಸ್ ಗಳನ್ನ ತಗೊಳ್ಳೋಣ. ಮೆಂಡಲ್ ಏನ್ ಮಾಡಿದ್ರು, ಟೋಟಲ್ ಆಗಿ 7 ಕ್ಯಾರೆಕ್ಟರ್ಸ್ ಗಳನ್ನ ಸ್ಟಡಿ ಮಾಡಿದ್ರು. ಅಂದ್ರೆ 14 ಡಿಫ್ರೆಂಟ್ ವೆರೈಟೀಸ್ ಗಳೇನಿದ್ವು. ಸೊ ಆ 7 ಕ್ಯಾರೆಕ್ಟರ್ಸ್ ನಲ್ಲಿ ಒಂದೇ ಒಂದು ಕ್ಯಾರೆಕ್ಟರ್ ಅನ್ನ ಕನ್ಸಿಡರ್ ಮಾಡಿ ನಾವೇನು ಕ್ರಾಸ್ ಮಾಡಿದ್ವಲ್ಲ, ಅಲ್ಲಿ ನಮಗೇನೋ ಒಂದು ರೇಷೋ ಅಂತ ಬಂತಲ್ಲ, 3:1 ಅಂತ. ಸೊ ಮೆಂಡಲ್ಲು ಈ 7 ಕ್ಯಾರೆಕ್ಟರ್ಸ್ ಗಳಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ ಅನ್ನ ಮಾತ್ರ ಮೋನೋಹೈಬ್ರಿಡ್ ಕ್ರಾಸ್ ನಲ್ಲಿ ಅವರು ಕ್ರಾಸ್ ಮಾಡಿದ್ರೆ ಅವ್ರಿಗೆ ಸೇಮ್ ರೇಷೋ ಬರ್ತಾ ಇತ್ತು. ಇವಾಗ ನಾವು ಟಾಲ್ ಮತ್ತೆ ಡಾರ್ಫ್ ಮಾಡಿದೀವಲ್ಲ, ಅದೇ ರೀತಿ ಅವ್ರೇನಾದ್ರು ಫ್ಲವರ್ ಪೊಸಿಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಅದೊಂದೇ ಕ್ಯಾರೆಕ್ಟರ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಟರ್ಮಿನಲ್ ಮತ್ತೆ ಆಕ್ಸಿಯಲ್ ಪೊಸಿಷನ್ ಅಲ್ಲಿ ಇರುವಂತಹ ಫ್ಲವರ್ಸ್ ಅನ್ನ ಕ್ರಾಸ್ ಮಾಡಿದ್ರೆ ಅಗೇನ್ ಡಾಮಿನೆಂಟ್ ಅಲ್ಲಿಲೂ 3 ರೇಷೋ ಮತ್ತೆ ರಿಸೆಸಿವ್ ಅಲ್ಲಿಲೂ 1 ರೇಷೋದಲ್ಲಿ ಅವರಿಗೆ ಸಿಕ್ಕಿತ್ತು. ಸೊ 7 ಕ್ಯಾರೆಕ್ಟರ್ಸ್ ಗಳನ್ನ ಅವ್ರು ಏನ್ ಸ್ಟಡಿ ಮಾಡಿದ್ರಲ್ಲ, ಆ 7 ಕ್ಯಾರೆಕ್ಟರ್ಸ್ ಅನ್ನು ಒಂದೊಂದೇ ಕ್ಯಾರೆಕ್ಟರ್ ಅನ್ನ ತಗೊಂಡು ಕನ್ಸಿಡರ್ ಮಾಡಿ ಮೋನೋಹೈಬ್ರಿಡ್ ಕ್ರಾಸ್ ಮಾಡಿದಾಗ ಈ ಗಾಟ್ ದ ಸೇಮ್ ರಿಸಲ್ಟ್. 3:1 ರೇಷೋದಲ್ಲಿನೇ ಡಾಮಿನೆಂಟ್ ಅಲ್ಲಿಲೂ ಮತ್ತೆ ರಿಸೆಸಿವ್ ಅಲ್ಲಿವತ್ತು ರೇಷೋ ಅವರಿಗೆ ಸಿಕ್ಕಿತ್ತು. 1:2:1 ಫಿನೋಟಿಪಿಕ್ ರೇಷೋ ಕೂಡ ಅವರಿಗೆ ಸಿಕ್ಕಿತ್ತು. ಈಗೇನ್ ಮಾಡೋಣ ಅಂತಂದ್ರೆ, ಅಟ್ ಎ ಟೈಮ್ ನಾವು 2 ಕ್ಯಾರೆಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡೋಣ. ಅಂದ್ರೆ ನಿಮ್ಮ ಗಾರ್ಡನ್ ಅಲ್ಲಿರುವಂತಹ ಏನು ಪೀ ಪ್ಲಾಂಟ್ಸ್ ಇದಾವಲ್ಲ, ಅದರಲ್ಲಿ ನಾವು ಆ ಪೀ ಪ್ಲಾಂಟ್ ನಲ್ಲಿ 2 ಕ್ಯಾರೆಕ್ಟರ್ಸ್ ಗಳನ್ನ ಅಟ್ ಎ ಟೈಮು ಅಬ್ಸರ್ವೇಷನ್ ಮಾಡ್ತಾ ಕ್ರಾಸ್ ಗಳನ್ನ ಮಾಡೋಣ. ಇವಾಗ ಒಂದು ಟಾಲ್ ಪ್ಲಾಂಟ್ ನ ತಗೊಂಡು ಡಾರ್ಫ್ ಪ್ಲಾಂಟ್ ಜೊತೆ ನಾವೇನು ಪ್ಯೂರ್ ಬ್ರೀಡಿಂಗ್ ಮಾಡಿ, ಪ್ಯೂರ್ ಲೈನ್ ಅಥವಾ ಟ್ರೂ ಬ್ರೀಡಿಂಗ್ ಮಾಡಿ ಕ್ರಾಸ್ ಮಾಡಿದ್ವಲ್ಲ, ಹಂಗೆ ನಾವು ಆ ಪ್ಲಾಂಟ್ ನಲ್ಲಿ 2 ಕ್ಯಾರೆಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡೋಣ. ನೀವು ಯಾವ್ದಾದ್ರು 2 ಕ್ಯಾರೆಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಬಹುದು, ಬಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ, ಇವನ್ ನಾವು ಪ್ಯೂರಲ್ಲಿ ಇದ್ದಾಗೂ ನಮ್ಗೆ ಈಸಿ ಆಗ್ಲಿ ಅರ್ಥ ಆಗ್ಲಿ ಅಂತ ಡೈಹೈಬ್ರಿಡ್ ಕ್ರಾಸಿಗೆ ನಾವು ತಗೋತಿರುವಂತಹ ಎಕ್ಸಾಂಪಲ್ ಸೀಡ್ಸ್ ಗಳ ಬಗ್ಗೆನೇ ಇತ್ತು. ಓಕೆ, ಸೀಡ್ಸ್ ಅಲ್ಲಿ ನಮಗೆ ಕ್ಯಾರೆಕ್ಟರ್ಸ್ ಗಳು 2 ಸಿಕ್ಕಿತ್ತು. ಒಂದು ಕಲರ್ ಆಫ್ ದ ಸೀಡು ಮತ್ತೆ ಇನ್ನೊಂದು ಶೇಪ್ ಆಫ್ ದ ಸೀಡ್. ಹೌದಾ, ನೀವು ಕಲರ್ ಆಫ್ ದ ಸೀಡ್ ಅನ್ನ ತಗೊಂಡ್ರೆ ಯೆಲ್ಲೋ ಕಲರ್ ಏನು ಸೀಡ್ ಇರ್ತಾವಲ್ಲ ಅವು ಡಾಮಿನೆಂಟ್ ಅಂತ ನಾವು ವಿಡಿಯೋದಲ್ಲಿ ಆಲ್ರೆಡಿ ಕಲ್ತಿದ್ದೀವಿ. ಅದೇ ನೀವು ಗ್ರೀನ್ ತಗೊಂಡ್ರೆ ಇದು ರಿಸೆಸಿವ್ ಜೀನ್ ಆಗಿತ್ತು. ಓಕೆ, ರೈಟ್ ಹಿಯರ್. ಓಕೆ, ಡಾಮಿನೆಂಟ್ ಅಂಡ್ ರಿಸೆಸಿವ್, ಇದು ಸೀಡ್ ಕಲರು. ಸೀಡದ್ದು ಶೇಪ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ರೌಂಡ್ ಶೇಪ್ ಇರುವಂತಹ ಸೀಡ್ಸ್ಗಳು ಡಾಮಿನೆಂಟ್ ಅಲ್ಲಿ ಇದು. ಅದೇ ರಿಂಕಲ್ಡ್ ಅಂದ್ರೆ ಏನು, ರೌಂಡ್ ಅಂದ್ರೆ ಈ ರೀತಿ ಆದಂತಹ ಪೀಸ್, ರಿಂಕಲ್ಡ್ ಅಂದ್ರೆ ಈ ರೀತಿ ಪೂರ್ತಿ ಸ್ವಲ್ಪ ಶ್ರಿಂಕ್ ಆದಂತಹ ಸೀಡ್ಸ್ಗಳು. ಸೊ ಇವೇನಿದ್ದು, ಇವು ರಿಸೆಸಿವ್ ಅಲೀಲ್ಗಳು ಇದ್ದು. ಓಕೆ, ಇದು ನಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್, ಡಾಮಿನೆಂಟ್ ಮತ್ತೆ ರಿಸೆಸಿವ್? ಯಾವಾಗ ನಾವು ಮೋನೋಹೈಬ್ರಿಡ್ ಕ್ರಾಸ್ ಮಾಡಿದ್ರಲ್ಲ ಮೆಂಡಲ್, ಇವಾಗ ಜಸ್ಟ್ ಒಂದೇ ಒಂದು ಕ್ಯಾರೆಕ್ಟರ್ ನ ಇಟ್ಕೊಂಡು ಅವ್ರೇನ್ ಕ್ರಾಸ್ ಮಾಡಿದ್ರಲ್ಲ, ಅವಾಗ ಅವ್ರಿಗೆ ಗೊತ್ತಾಗಿದ್ದು ಯೆಲ್ಲೋ ಈಸ್ ಡಾಮಿನೆಂಟ್ ಓವರ್ ಗ್ರೀನ್ ಕಲರ್ ಅಂಡ್ ರೌಂಡ್ ಶೇಪ್ ಸೀಡ್ಸ್ ಆರ್ ಡಾಮಿನೆಂಟ್ ಓವರ್ ರಿಂಕಲ್ಡ್ ಅಂತ. ಅವರಿಗೆ ಮೋನೋಹೈಬ್ರಿಡ್ ಕ್ರಾಸ್ ನಲ್ಲಿ ಆಲ್ರೆಡಿ ರೇಷೋ ಸಿಕ್ಬಿಟ್ಟಿತ್ತು 3:1 ಅಲ್ಲಿ, ಡಾಮಿನೆಂಟ್ ಇಸ್ಟು ರಿಸೆಸಿವ್ ಫಿನೋಟಿಪಿಕ್ ರೇಷೋ. ಓಕೆ, ಇವಾಗ ಏನ್ ಮಾಡಿದ್ರು ಅವರು, ಅಟ್ ಎ ಟೈಮು ಒಂದು ಗಿಡದಲ್ಲಿ 2 ಕ್ಯಾರೆಕ್ಟರ್ಸ್ ಗಳನ್ನ ತಗೊಂಡ್ರು. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಚೂಸ್ ಮಾಡಿದಂತಹ ಒಂದು ಪ್ಲಾಂಟ್ ನಲ್ಲಿ ಯೆಲ್ಲೋ ಕಲರ್ ಸೀಡ್ಸ್ ಇದಾವೆ ಅಂಡ್ ದೇ ಆರ್ ರೌಂಡ್ ಇನ್ ಶೇಪ್. ಇನ್ನೂ ಒಂದು ಪ್ಲಾಂಟ್ ಅನ್ನ ಸಿಲೆಕ್ಟ್ ಮಾಡಿದ್ರು, ಆ ಪ್ಲಾಂಟ್ ನಲ್ಲಿ ಗ್ರೀನ್ ಕಲರ್ ಸೀಡ್ಸ್ ಇದಾವೆ ಅಂಡ್ ದೇ ಆರ್ ರಿಂಕಲ್ಡ್. ಆರ್ ಯು ಗೆಟಿಂಗ್ ದಿಸ್? ಸೊ ಡಾಮಿನೆಂಟ್ ಕ್ಯಾರೆಕ್ಟರ್ಗಳು ಒಂದು ಪ್ಲಾಂಟ್ ನಲ್ಲಿ ಸಿಗ್ತಾ ಇದ್ದಾವೆ ಅಂಡ್ ರಿಸೆಸಿವ್ ಕ್ಯಾರೆಕ್ಟರ್ಸ್ ಗಳು ಒಂದು ಪ್ಲಾಂಟ್ ನಲ್ಲಿ ಸಿಗ್ತಾ ಇದ್ದಾವೆ. ಇವನ್ನ ಫಸ್ಟ್ ಏನ್ ಮಾಡಿದ್ರು, ಅವರು ಟ್ರೂ ಬ್ರೀಡಿಂಗ್ ಮಾಡಿದ್ರು. ಅಂದ್ರೆ ಸಾಕಷ್ಟು ಜನರೇಷನ್ಸ್ ಗಳವರೆಗೆ ಇವನ್ನ ಏನ್ ಮಾಡಕ್ ಬಿಟ್ರು, ಸೆಲ್ಫ್ ಪಾಲಿನೇಷನ್ ಮಾಡ್ಲಿಕ್ಕೆ ಬಿಟ್ರು. ಸೆಲ್ಫ್ ಪಾಲಿನೇಷನ್ ಮಾಡೋದ್ರ ಉದ್ದೇಶ ಏನಿತ್ತು, ಆ ಪ್ಲಾಂಟ್ ಪ್ಯೂರಿಟಿಯನ್ನ ನಾವು ಫಿಲ್ಟರ್ ಮಾಡ್ತಾ ಇದ್ವಿ. ಹೆಂಗೆ ಫಿಲ್ಟರ್ ಮಾಡ್ತಾ ಇದ್ವಿ? ವಿ ಆರ್ ಥಿಂಕಿಂಗ್ ದ್ಯಾಟ್ ಹೊರಗಡೆಯಿಂದ ನಮ್ಗೆ ಕ್ಯಾರೆಕ್ಟರ್ಸ್ಗಳು ಡಾಮಿನೆಂಟ್ ಆಗಿದ್ರು ಜೆನೆಟಿಕ್ ಲೆವೆಲ್ಗೆ ಕ್ಯಾರೆಕ್ಟರ್ಸ್ಗಳು ಡಾಮಿನೆಂಟ್ ಆಗಿ ಬರಲಿ ಅಂತ ಅವನು ಸಾಕಷ್ಟು ಸತಿ ಹಂಗೆ ನಾವು ಸೆಲ್ಫ್ ಪಾಲಿನೇಷನ್ ಮಾಡ್ತಾ
ಪ್ಯೂರಿಟಿ ಬಂದಿರಬಹುದು ಅಂತ ಒಂದು ಅಸಂಪ್ಷನ್ ಅನ್ನು ತಗೊಂಡ್ವಿ. ಓಕೆ, ನಾವು ಸಿ ಹಿಯರ್, ಇವಾಗ ಇದು ಫಸ್ಟ್ ಇರೋದು ಡಾಮಿನೆಂಟ್ ಮತ್ತೆ ಸೆಕೆಂಡ್ ಇರೋದು ರಿಸೆಸಿವ್ ಅಂತ ನಿಮಗೆ ಗೊತ್ತಾಗಿದೆ. ಇವಾಗ ನಾವೇನ್ ಮಾಡೋಣ, ಜಿನೋಟಿಪಿಕ್ ಅವನ್ನ ನಾವು ಹೆಂಗೆ ವಿತ್ ಹೆಲ್ಪ್ ಆಫ್ ಅಲ್ಫಾಬೆಟ್ಸ್ ಫಸ್ಟ್ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಕಲಿಯೋಣ. ಓಕೆ, ಅಂಡ್ ಒನ್ ಮೋರ್ ರಿಕ್ವೆಸ್ಟ್, ಕಳೆದ ವಿಡಿಯೋದಲ್ಲಿ ಬ್ಯಾಕ್ ಕ್ರಾಸ್ ಮತ್ತೆ ಟೆಸ್ಟ್ ಕ್ರಾಸ್ ವಿಡಿಯೋದಲ್ಲಿ ಸಾಕಷ್ಟು ಜನ ಆ ವಿಡಿಯೋವನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಐ ಕ್ಯಾನ್ ರಿಯಲಿ ಮೇಕ್ ಔಟ್. ಬ್ಯಾಕ್ ಕ್ರಾಸ್ ಟೆಸ್ಟ್ ಕ್ರಾಸ್ ಅಂದ್ರೆ ನಮ್ಗೆ ಗೊತ್ತಿದೆ, ಅದನ್ಯಾಕೆ ನೋಡಬೇಕು ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ಟೆಸ್ಟ್ ಗೊತ್ತಿದ್ರು ಅಲ್ಲಿ ನಾನು ಕೊಟ್ಟಂತಹ ಎಕ್ಸ್ಪ್ಲನೇಷನ್ ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಎಲ್ಲ ಕಡೆ ಆ ಎಕ್ಸ್ಪ್ಲನೇಷನ್ ಸಿಗಲ್ಲ. ಸೊ ಆ ಕಾನ್ಸೆಪ್ಟ್ ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಕಮಿಂಗ್ ಬ್ಯಾಕ್ ಟು ಡೈಹೈಬ್ರಿಡ್ ಕ್ರಾಸ್. ಎಲ್ಲೋ ಏನಿದೆ ಇದು ಡಾಮಿನೆಂಟ್ ಆಗಿದೆ. ಸೊ ಇದನ್ನ ನಾವು ಕ್ಯಾಪಿಟಲ್ ವೈ ಅಂತ ಕನ್ಸಿಡರ್ ಮಾಡೋಣ, ಬಿಕಾಸ್ ಇಟ್ ಇಸ್ ಅ ಡಾಮಿನೆಂಟ್ ಅಲೀಲ್. ಇದು ರಿಸೆಸಿವ್ ಅಲೀಲ್ ಯಾವುದು, ಗ್ರೀನ್ ಕಲರ್. ಸೊ ದಿಸ್ ವಿಲ್ ಮೇಕ್ ಇಟ್ ಆಸ್ ಅ ಸ್ಮಾಲ್ ವೈ. ಓಕೆ, ಅದೇ ತರ ರೌಂಡ್ ಶೇಪ್ ಏನಿದಾವಲ್ಲ, ನಾವು ದಿಸ್ ಈಸ್ ದ ಕ್ಯಾಪಿಟಲ್ ಆರ್ ಈಸ್ ದ ಅಲೀಲ್ ಫಾರ್ ದ ರೌಂಡ್ ಕ್ಯಾರೆಕ್ಟರ್ ಅಂಡ್ ಸ್ಮಾಲ್ ಆರ್ ಈಸ್ ದ ಅಲೀಲ್ ಫಾರ್ ರಿಂಕಲ್ಡ್ ಕ್ಯಾರೆಕ್ಟರ್. ಸೊ ಇದು ಗೊತ್ತಾಯ್ತಾ ನಿಮಗೆ, ಈ ಕಾನ್ಸೆಪ್ಟ್ ಗೊತ್ತಾಯ್ತಾ? ಸೊ ನಾವು ಅಟ್ ಎ ಟೈಮ್ ಒಂದು ಪ್ಲಾಂಟ್ ನಲ್ಲಿ ಎರಡು ಕ್ಯಾರೆಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡ್ತಾ ಕ್ರಾಸ್ ಮಾಡಿ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡೈಹೈಬ್ರಿಡ್ ಕ್ರಾಸ್. ವಾಟ್ ಯು ಮೀನ್ ಬೈ ಡೈಹೈಬ್ರಿಡ್ ಕ್ರಾಸ್? The cross which is made between the two plants which are differing in two contrasting characters, two pairs of contrasting character. Are you getting? The cross which is made between two plants which are differing in two pairs of, one pair ಅಲ್ಲ, ಎರಡು ಕ್ಯಾರೆಕ್ಟರ್ಸ್ ಗಳನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. And such cross we call it as a dihybrid cross. Now starting with the cross now, first ನಾವೇನ್ ಮಾಡಬೇಕು, P1 ಅಂದ್ರೆ ಪೇರೆಂಟಲ್ ಲೈನ್ ಏನಿದೆ ಅದ್ರದ್ದು ಫಿನೋಟೈಪ್ ಅನ್ನ ಬರಿಬೇಕು. P1 ಪೇರೆಂಟ್ಸ್, ಓಕೆ, ಫಿನೋಟೈಪ್. ಓಕೆ, ನಾವು ಹೊರಗಡೆಯಿಂದ ಕಣ್ಣಿಗೆ ಕಾಣುವಂತಹ ಕ್ಯಾರೆಕ್ಟರ್ಸ್ ಗಳನ್ನ ಯಾವ ತಗೊಂಡಿದ್ದೀವಿ, ನಿಮಗೆ ಈಸಿಯಾಗಿ ಬರೀಲಿಕ್ಕೆ ಮತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿಯಾಗಿ ಆಗ್ಲಿ ಅಂತ ಫಸ್ಟ್ ಈ ಕ್ಯಾರೆಕ್ಟರ್ಸ್ ಗಳನ್ನ ಬರೆಯೋಣ, ದೆನ್ ಈ ಕ್ಯಾರೆಕ್ಟರ್ಸ್ ಗಳನ್ನ ಬರೆಯೋಣ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಏನ್ ಬರಿತೀನೋ ಅದನ್ನ ಜಸ್ಟ್ ಕೇಳ್ತಾ ಹೋಗಿ ಒಂದ್ಸತಿ, ದೆನ್ ಯು ಕ್ಯಾನ್ ಪ್ರಾಕ್ಟೀಸ್ ಆನ್ ಯುವರ್ ಓನ್. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ರೌಂಡ್ ಯೆಲ್ಲೋ ಸೀಡ್ಸ್ ಆರ್ ಕ್ರಾಸ್ಡ್ ವಿತ್ ರೌಂಡ್ ರಿಸೆಸಿವ್ ಕ್ಯಾರೆಕ್ಟರ್ ಏನು, ರಿಂಕಲ್ಡ್. ಯೆಲ್ಲೋ ರಿಸೆಸಿವ್ ಕ್ಯಾರೆಕ್ಟರ್ ಏನು, ಗ್ರೀನ್. ಓಕೆ, ಇದನ್ನ ಕರೆಕ್ಟ್ ಆಗಿ ಬರಿಬೇಕು ನೀವು. ಯೆಲ್ಲೋ ರೌಂಡ್ ಅಂತಾನು ಬರೀಬಹುದು, ಬಟ್ ನಿಮಗೆ ಪ್ರತಿ ಸಲ ಬರೆದು ನಮ್ಗೆ ಅದೇ ರೂಢ ಆಗ್ಬಿಟ್ಟಿದೆ. ಸೊ ಇದನ್ನ ಈಸಿಯಾಗಿ ನೀವು ನೆನ್ಪಿಟ್ಕೋಬಹುದು. ಸೊ ದ ಪ್ಲಾಂಟ್, ಲಿಸನ್ ಕೇರ್ಫುಲಿ, ದ ಪ್ಲಾಂಟ್ ವಿಚ್ ಈಸ್ ಹ್ಯಾವಿಂಗ್ ರೌಂಡ್ ಅಂಡ್ ಯೆಲ್ಲೋ ಕಲರ್ ಸೀಡ್ಸ್ ಆರ್ ಕ್ರಾಸ್ಡ್ ವಿತ್ ದ ಪ್ಲಾಂಟ್ ವಿಚ್ ಈಸ್ ಹ್ಯಾವಿಂಗ್ ರಿಂಕಲ್ಡ್ ಅಂಡ್ ಗ್ರೀನ್ ಕಲರ್ ಸೀಡ್ಸ್. ಓಕೆ, ಇದು ಫಿನೋಟೈಪ್ ಆಯ್ತು. ನೆಕ್ಸ್ಟ್ ಲೈನ್ ಏನ್ ಬರಿಬೇಕಂತ ಹೇಳಿದ್ದೆ ನಾನು, ಜೀನೋಟೈಪ್ ನ ಬರಿಬೇಕು. ಹೆಂಗೆ ಜೀನೋಟೈಪ್ ಅನ್ನ, ಇದು ಡಾಮಿನೆಂಟ್ ಕ್ಯಾರೆಕ್ಟರ್ ಮತ್ತೆ ಇದು ರಿಸೆಸಿವ್ ಕ್ಯಾರೆಕ್ಟರ್. ಓಕೆ, ಕ್ಯಾರೆಕ್ಟರ್ಸ್ ಇರೋದು ಎರಡಿದೆ ಇಲ್ಲಿ, ಬಟ್ ರೌಂಡು ಡಾಮಿನೆಂಟು, ಯೆಲ್ಲೋನು ಡಾಮಿನೆಂಟು, ರಿಂಕಲ್ಡ್ ಶೇಪು ರಿಸೆಸಿವ್, ಗ್ರೀನ್ ಶೇಪು ರಿಸೆಸಿವ್. ಸೊ ಹೌ ವಿ ಹ್ಯಾವ್ ಟು ರೈಟ್? ರೌಂಡ್ ಇದೆ ಅಂತಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒನ್ ಪೇರ್ ಆಫ್ ಅಲೀಲ್ಸ್ ಇರುತ್ತೆ. ನಾವು ಲಾ ಆಫ್ ಡಾಮಿನೆನ್ಸ್ ಅಲ್ಲೂ ಓದೋದಿದೀವ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒನ್ ಪೇರ್ ಆಫ್ ಅಲೀಲ್ ಬರೀಬೇಕು. ವೈ? ರೀಸನ್ ಏನಂತ ಹೇಳಿದ್ದೆ, ಬಿಕಾಸ್ ವಿ ಆರ್ ದ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್. ಸೊ ಈ ಪ್ಲಾಂಟ್ ನಲ್ಲಿ ರೌಂಡ್ ಕಲರ್ ಸೀಡ್ಸ್ ಬರಬೇಕು ಅಂತಂದ್ರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಕ್ಯಾಪಿಟಲ್ ಆರ್ ಬರಿತಾ ಇದೀವಿ. ಯಾಕೆ ಬರಿತಾ ಇದೀವಿ? ಒಂದು ಪೇರೆಂಟ್, ಒಂದು ಮದರ್ ಪ್ಲಾಂಟ್ ಇಂದ, ಇನ್ನೊಂದು ಫಾದರ್ ಕಡೆ ಪ್ಲಾಂಟ್ ಇಂದ ಬಂದಿದ್ದು ಅಂತ. ಓಕೆ, ನೆಕ್ಸ್ಟ್ ಯೆಲ್ಲೋ ಕಲರ್. ಸೊ ಅಗೇನ್ ಕ್ಯಾಪಿಟಲ್ ವೈ ಅಂಡ್ ಕ್ಯಾಪಿಟಲ್ ವೈ. ನಾವು ಐಡೆಂಟಿಕಲ್ ಅಲೀಲ್ಸ್ ಬರಿತಾ ಇದ್ದೀವಿ. ಯಾಕೆ? ಅಗೇನ್ ಐಡೆಂಟಿಕಲ್ ಅಲೀಲ್ಸ್ ಯಾವತ್ತು ಡಾಮಿನೆಂಟ್ ಕ್ಯಾರೆಕ್ಟರ್ ನಲ್ಲಿ ಇದ್ದೇ ಇರುತ್ತೆ. ಇದನ್ನ ನಾವು ಟ್ರೂ ಬ್ರೀಡಿಂಗ್ ಮಾಡಿನೂ ಕನ್ಫರ್ಮ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ನೀವು ಇದನ್ನ ಇದ್ರ ಜೊತೆ ಕ್ರಾಸ್ ಮಾಡಿದ್ರೆ ಕ್ರಾಸ್ ಕಂಪಲ್ಸರಿ ಹಾಕ್ಲೇಬೇಕು. ರಿಂಕಲ್ಡ್ ಕ್ಯಾರೆಕ್ಟರ್ ಅನ್ನ ನಾವು ಸ್ಮಾಲ್ ಆರ್ ಅಂಡ್ ಗ್ರೀನ್ ಅನ್ನ ಸ್ಮಾಲ್ ವೈ. ಗೊತ್ತಾಯ್ತಾ? ಸೊ ಐದರ್ ಡಾಮಿನೆಂಟ್ ಆಗಿರ್ಲಿ, ರಿಸೆಸಿವ್ ಆಗಿರ್ಲಿ, ಬಟ್ ಅಲ್ಲಿ ನಮಗೆ ಐಡೆಂಟಿಕಲ್ ಅಲೀಲ್ಸ್ಗಳು ಸಿಗ್ತಾ ಇದಾವೆ. ದಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಟ್ರೂ ಬ್ರೀಡಿಂಗ್. ದಟ್ ಈಸ್ ದ ಮೀನಿಂಗ್ ಆಫ್ ಪ್ಯೂರ್ ಲೈನ್. ಸೊ ನಾವು ಯಾವಾಗ ಒಂದು ಕ್ರಾಸ್ ಅನ್ನ ಮಾಡ್ತೀವಲ್ಲ, ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ ಪ್ಲಾಂಟ್ಸ್ ಆರ್ ಪ್ಯೂರ್ ಲೈನ್. ದ ಪ್ಲಾಂಟ್ಸ್ ಆರ್ ಬಿಕಾಸ್ ಆಫ್ ಟ್ರೂ ಬ್ರೀಡಿಂಗ್. ಸೊ ಟ್ರೂ ಬ್ರೀಡಿಂಗ್ ಮಾಡ್ತಾ ಜೀನ್ಸ್ ಗಳನ್ನ ನಾವು
ಐಡೆಂಟಿಕಲ್ ಆಗಿ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈ ಪ್ಲಾಂಟ್ಸ್ಗಳು ಗ್ಯಾಮೆಟ್ಸ್ಗಳನ್ನ ಫಾರ್ಮ್ ಮಾಡ್ತವೆ. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಬರಿಬೇಕು ನೀವು, ಗ್ಯಾಮೆಟ್ಸ್ ಅಂತ ಬರಿಬೇಕು. ಹೌದಾ? ಸೊ ಗ್ಯಾಮೆಟ್ಸ್ಗಳು ಸಿ ಹಿಯರ್. ಇವಾಗ ನಾವು ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಮಾಡಬೇಕಾದ್ರೆ ಈ ಕ್ಯಾಪಿಟಲ್ ಟಿ ನಲ್ಲಿ ನಾವು ಗ್ಯಾಮೆಟ್ ಅನ್ನ ಫಾರ್ಮ್ ಮಾಡಬೇಕಾದ್ರೆ ಈ ರೀತಿಯಾಗಿ ಬರ್ದಿದ್ವಿ. ಓಕೆ, ಎರಡು ಸೇಮ್ ನಂಬರ್ ಆಫ್ ಗ್ಯಾಮೆಟ್ಸ್ಗಳು ಎಷ್ಟೇ ಇದ್ರು ಪ್ರತಿಯೊಂದು ಗ್ಯಾಮೆಟ್ ನಲ್ಲಿನೂ ಒಂದೇ ಒಂದು ಅಲೀಲ್ ಇರುತ್ತೆ ಅಂತ ಆಲ್ರೆಡಿ ನಾವು ಮೊನೊಹೈಬ್ರಿಡ್ ಕ್ರಾಸ್ ನಲ್ಲಿ ಲಾ ಆಫ್ ಸೆಗ್ರಿಗೇಷನ್ ನಲ್ಲಿ ಕಲ್ತಿದ್ದೀವಿ. ಈಚ್ ಗ್ಯಾಮೆಟ್ ಈಸ್ ಪ್ಯೂರ್ ಇನ್ ಇಟ್ಸ್ ಕ್ಯಾರೆಕ್ಟರ್. ಹೌದಾ? ಸೊ ಎರಡು ಬರೆಯೋ ಬದ್ಲಿ ಈಸಿ ಆಗ್ಲಿ ಅಂತ ನಾವು ಒಂದು ಕ್ಯಾಪಿಟಲ್ ಟಿ ಅನ್ನ ಬರ್ದಿದ್ವಿ, ಇಲ್ಲಿ ಒಂದು ಸ್ಮಾಲ್ ಟಿ ಅನ್ನ ಬರ್ದಿದ್ವಿ. ಅದೇ ರೀತಿ ನಾವು ಚೆಕ್ ಹಿಯರ್, ಜಸ್ಟ್ ಚೇಂಜ್ ದ ಕಲರ್. ಈ ಫುಲ್ ಸೆಟ್ ನಲ್ಲಿ ಫಸ್ಟ್ ಮೊದಲನೇ ಕ್ಯಾರೆಕ್ಟರ್ ಕ್ಯಾಪಿಟಲ್ ಆರ್ ಅಲ್ಲಿ ಗ್ಯಾಮೆಟ್ ಫಾರ್ಮ್ ಆದ್ರೆ ಒಂದೇ ಒಂದು, ಯಾಕಂದ್ರೆ ಮಿಯೋಸಿಸ್ ಆಗುತ್ತೆ, ನಂಬರ್ ಆಫ್ ಕ್ರೋಮೋಸೋಮ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಸ್ಮಾಲ್ ಆರ್ ಅನ್ನ ತಗೊಂಡೆ. ಈ ಕ್ಯಾಪಿಟಲ್ ವೈ ಏನಿದೆಯಲ್ಲ ಅಲ್ಲಿಂದ ವೈ ಅಲೀಲ್ ಅನ್ನ ತಗೊಂಡೆ. ಸೊ ದಿಸ್ ಈಸ್ ಅ ಒನ್ ಗ್ಯಾಮೆಟ್. ಓಕೆ, ಒಂದೇ ಒಂದು ಫಾರ್ಮ್ ಆಗುತ್ತಾ? ಅಲ್ಲಿ ಎಷ್ಟಾದ್ರೂ ಫಾರ್ಮ್ ಆಗ್ಲಿ, ಈಗ ಎರಡು ಫಾರ್ಮ್ ಆದ್ರೂ ಪ್ರತಿಯೊಂದು ಗ್ಯಾಮೆಟ್ ನಲ್ಲಿನೂ ಕ್ಯಾಪಿಟಲ್ ಆರ್ ಮತ್ತೆ ಕ್ಯಾಪಿಟಲ್ ವೈನೇ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಒಂದೊಂದೇ ಪಾಯಿಂಟ್ ನಿಮ್ಗೆ ಈಸಿಯಾಗಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸ್ಮಾಲ್ ಆರ್ ಇದೆಯಲ್ಲ ಅದರಲ್ಲಿ ಒಂದು ಅಲೀಲು, ಬಿಕಾಸ್ ಓನ್ಲಿ ಒನ್ ಅಲೀಲ್ ಈಸ್ ಫಾರ್ ದ ಒನ್ ಗ್ಯಾಮೆಟ್. ಇದನ್ನ ತಲೆನಲ್ಲಿ ಫುಲ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಜೆನೆಟಿಕ್ಸ್ ಮೇಲೆ ಎಷ್ಟೊಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತಾವಲ್ಲ, ಆ ಎಲ್ಲಾ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೋಬೇಕು ನೀವು, ಈ ಅಲೀಲ್ಸ್ಗಳು ಏನಿರ್ತಾವಲ್ಲ ಪೇರೆಂಟ್ಸ್ ನಲ್ಲಿ, ಈ ಅಲೀಲ್ಸ್ಗಳು ಗ್ಯಾಮೆಟ್ ಫಾರ್ಮ್ ಆಗ್ಬೇಕಾದ್ರೆ ಅವು ಸಪರೇಟ್ ಆಗಿ ಒಂದೊಂದು ಅಲೀಲು ಒಂದೊಂದು ಗ್ಯಾಮೆಟಿಗೆ ಹೋಗುತ್ತೆ. ಲಾ ಆಫ್ ಸೆಗ್ರಿಗೇಷನ್ ನಾವು ಕಳೆದ ವಿಡಿಯೋದಲ್ಲಿ, ಅದ್ರ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಸ್ಮಾಲ್ ಆರ್ ಎರಡು ಸಪರೇಟ್ ಆಗಿ ಗ್ಯಾಮೆಟ್ ನಲ್ಲಿ ಹೋಗ್ತವೆ. ಸೊ ಅಲ್ಲಿ ಫಾರ್ಮ್ ಆದಂತಹ ಎಲ್ಲಾ ಗ್ಯಾಮೆಟ್ ನಲ್ಲಿ ಸ್ಮಾಲ್ ಆರೇ ಇರುತ್ತೆ. ಸೊ ವಿ ಹ್ಯಾವ್ ಟೇಕನ್ ಸ್ಮಾಲ್ ಆರ್. ಸೇಮ್ ಅದೇ ತರ ಆ ಪ್ಲಾಂಟ್ ನಲ್ಲಿರುವಂತಹ ಸ್ಮಾಲ್ ವೈ ಅಲೀಲ್ ಇದೆಯಲ್ಲ ಅವು ಕೂಡ ಸಪರೇಟ್ ಆದಾಗ ದೇ ವಿಲ್ ಫಾರ್ಮ್ ಅ ಸ್ಮಾಲ್ ವೈ ಅಲೀಲ್. ಓಕೆ, ನೌ ದೇರ್ ಇಸ್ ಒನ್ ಬೇಸಿಕ್ ಕ್ವಶನ್. ತುಂಬಾ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರ್ತಾರೆ, ಮ್ಯಾಮ್ ಇವಾಗ ನಾವು ಈ ಕ್ಯಾಪಿಟಲ್ ವೈ ಇದೆಯಲ್ಲ, ನಾವ್ ಯಾಕೆ ಇದನ್ನ ಗ್ಯಾಮೆಟ್ಸ್ ಅನ್ನ ಈ ರೀತಿಯಾಗಿ ಬರೀಲಿಲ್ಲ, ಯಾಕೆ ನಾವು ಎರಡನ್ನೂ ಜಾಯಿನ್ ಮಾಡಿ ಬರ್ತಿದೀವಿ ಅಂತ. ಸಿ, ಡೈಹೈಬ್ರಿಡ್ ಕ್ರಾಸ್ ಜೊತೆಗೆ ಮೆಂಡೆಲ್ ಸೆಕೆಂಡ್ ಲಾ ಆಫ್ ಇನ್ಹೆರಿಟೆನ್ಸ್ ಅನ್ನ ಪ್ರಪೋಸ್ ಮಾಡಿದ್ರು. ದಟ್ ವಿ ಕಾಲ್ ಇಟ್ ಆಸ್ ಅ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇವಾಗ ಹೆಂಗೆ ಮೊನೊಹೈಬ್ರಿಡ್ ಕ್ರಾಸ್ ಆದ್ಮೇಲೆ ಲಾ ಆಫ್ ಸೆಗ್ರಿಗೇಷನ್ ಬಂತಲ್ಲ, ಅದೇ ರೀತಿ ಡೈಹೈಬ್ರಿಡ್ ಕ್ರಾಸ್ ಆದ್ಮೇಲೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ರು. ಸೊ ನೀವು ಡೈಹೈಬ್ರಿಡ್ ಕ್ರಾಸ್ ಅರ್ಥ ಆಗ್ಬೇಕು ಅಂತಂದ್ರೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅನ್ನ ಸೈಮಲ್ಟೇನಿಯಸ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಲ್ಲಿ ಮೆಂಡೆಲ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೀವಿಲ್ಲಿ ಎಷ್ಟಾದ್ರೂ ಕ್ಯಾರೆಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಿ. ಇವಾಗ ನಾನು ಇಲ್ಲಿ 2 ಕ್ಯಾರೆಕ್ಟರ್ಸ್ ತಗೊಂಡಿದ್ದೀನಿ, ಇನ್ನೂ ಒಂದು ತಗೊಳ್ಳಿ ಹೈಟ್ ಅನ್ನು ಕೂಡ. ಸೊ ಅಟ್ ಎ ಟೈಮ್ 3 ಕ್ಯಾರೆಕ್ಟರ್ಸ್ ಅನ್ನ ತಗೊಳ್ಳಿ. ಸೊ ನೀವೆಷ್ಟೇ 2 or more than 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಗಳನ್ನ ಒಂದು ಪ್ಲಾಂಟ್ ನಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾದ್ರೆ, ಆ ಪ್ಲಾಂಟ್ ಅಲ್ಲಿ ಲಿಸನ್ ಕೇರ್ಫುಲಿ, ಆ ಪ್ಲಾಂಟ್ ನಲ್ಲಿ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಏನು ಮಿಯೋಸಿಸ್ ಆಗುತ್ತಲ್ಲ, ಆ ಮಿಯೋಸಿಸ್ ಆಗ್ಬೇಕಾದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ದು ಅಲೀಲು ಇಂಡಿಪೆಂಡೆಂಟ್ ಆಗಿ ಹೋಗಿ ಗ್ಯಾಮೆಟ್ಸ್ ನಲ್ಲಿ ಕುತ್ಕೋತಾವೆ. ಇವಾಗ 3 ಅಲೀಲ್ಗಳಿದ್ದು ಅಂತಂದ್ರೆ 3 ಅಲೀಲ್ಗಳು ಅವು ಇಂಡಿಪೆಂಡೆಂಟ್ ಆಗಿ, ಇವಾಗ ಇದು ಕ್ಯಾಪಿಟಲ್ ಆರು, ನೀ ಎಲ್ಲಿ ಹೋಗ್ತೀಯಾ ಕ್ಯಾಪಿಟಲ್ ವೈ, ನಾನು ಅಲ್ಲೇ ಹೋಗಿ ಅದೇ ಗ್ಯಾಮೆಟ್ ನಲ್ಲಿ ಇರ್ತೀನಿ ಅಂತ ಅನ್ನೋದಿಲ್ಲ. ಅದು ಅವು ಇಂಡಿಪೆಂಡೆಂಟ್ ಆಗಿ ಸಪರೇಟ್ ಆಗ್ತಾ ಇರ್ತವೆ. ಓಕೆ, ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ನೀವು ಮುಂದೆ ಇದೇ ಚಾಪ್ಟರ್ ನಲ್ಲಿ ಹೋದ್ರೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದನ್ನು ಕೂಡ ಸ್ವಲ್ಪ ಇಲ್ಲಿ ಹೇಳ್ತೀನಿ. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸೈಂಟಿಸ್ಟ್ಗಳು, ಜೀನ್ಸ್ ಗಳು ಮೂವ್ ಆಗ್ತಾ ಇದಾವೆ ಗ್ಯಾಮೆಟ್ ಫಾರ್ಮೇಶನ್ ಅಲ್ಲಿ ಅಂತಂದ್ರೆ ಆಕ್ಚುಯಲ್ ಆಗಿ ಜೀನ್ಸ್ ಮೂವ್ ಆಗ್ತಾ ಇಲ್ಲ, ಕ್ರೋಮೋಸೋಮ್ಸ್ ಗಳು ಮೂವ್ ಆಗ್ತಾ ಇದಾವೆ. ಯಾಕೆ? ಬಿಕಾಸ್ ಈ ಜೀನ್ಸ್ ಗಳು ಇರೋದೆಲ್ಲಿ, DNA ಮೇಲೇನೆ. ಸೊ ಈ DNA ಏನು, DNA ನಥಿಂಗ್ ಬಟ್ ದಿ ಫಾರ್ಮ್ ದ ಕ್ರೋಮ್ಯಾಟಿನ್, ಅದೇ ಮುಂದೆ ಕ್ರೋಮೋಸೋಮ್ ಆಗುತ್ತೆ. ಕ್ರೋಮೋಸೋಮ್ಗಳು ಏನಾಗ್ತವೆ, ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ, ಮಿಯೋಸಿಸ್ ಆಗ್ಬೇಕಾದ್ರೆ ಎಕ್ಸ್ಪೆಷಲಿ ಅವು ಅಪೋಸಿಟ್ ಪೋಲ್ಗಳಿಗೆ ಮೂವ್ ಆಗ್ತವೆ. ಸೊ ಕ್ರೋಮೋಸೋಮ್ಸ್ಗಳು ಮೂವ್ ಆಗ್ತಾ ಇದಾವೆ ಅಂದ್ರೆ, ಲಿಸನ್, ಕ್ರೋಮೋಸೋಮ್ಸ್ಗಳು ಮೂವ್ ಆಗ್ತಾ ಇದಾವೆ ಅಂತಂದ್ರೆ ಅವ್ರ ಮೇಲಿರುವಂತಹ ಜೀನ್ಸ್ಗಳು ಮೂವ್ ಆಗ್ತಾ ಇದಾವೆ. ಸೊ ಕ್ರೋಮೋಸೋಮ್ಸ್ಗಳು, ಇವಾಗ ಇಲ್ಲೊಂದು ಕ್ರೋಮೋಸೋಮ್ ಇದೆ,
ಅದು ಮಿಯೋಸಿಸ್ ಆಗಬೇಕಾದ್ರೆ ಸಪ್ರೇಟ್ ಆಯಿತು ಅಂದರೆ ಈ ಕ್ರೋಮೋಸೋಮು ಒಂದು ಗ್ಯಾಮೆಟನ್ನು ಫಾರ್ಮ್ ಮಾಡ್ತು, ಈ ಕ್ರೋಮೋಸೋಮು ಒಂದು ಗ್ಯಾಮೆಟನ್ನು ಫಾರ್ಮ್ ಮಾಡ್ತು. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ಕ್ರೋಮೋಸೋಮ್ ಮೇಲೆ ಕ್ಯಾಪಿಟಲ್ ಟಿ ಇದೆ, ಈ ಕ್ರೋಮೋಸೋಮ್ ಮೇಲೆ ಸ್ಮಾಲ್ ಟಿ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ನಿಮ್ಗೆ ಜಸ್ಟ್ ರಫ್ ಆಗಿ ಅರ್ಥ ಆಗಲಿ ಅಂತ. ಸೊ ಈ ಕ್ರೋಮೋಸೋಮ್ಸ್ಗಳು ಸಪ್ರೇಟ್ ಆದವು ಅಂತಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂಡಿಪೆಂಡೆಂಟ್ ಆಗಿ ಸಪ್ರೇಟ್ ಆದವು. ಮಿಯೋಸಿಸ್ ಆಗಬೇಕಾದ್ರೆ ಕ್ಯಾಪಿಟಲ್ ಟಿ ಒಂದು ಗ್ಯಾಮೆಟ್ನಲ್ಲಿ ಹೋಯಿತು ಮತ್ತು ಸ್ಮಾಲ್ ಟಿ ಒಂದು ಗ್ಯಾಮೆಟ್ನಲ್ಲಿ ಹೋಯಿತು. ಸೊ ಇಲ್ಲಿ ಕ್ಯಾಪಿಟಲ್ ಟಿಯನ್ನು ಹೊಂದಿದಂತಹ ಗ್ಯಾಮೆಟ್ಸ್ಗಳು ಇದ್ದಾವೆ, ಸ್ಮಾಲ್ ಟಿಯನ್ನು ಹೊಂದಿದಂತಹ ಗ್ಯಾಮೆಟ್ಸ್ಗಳು ಸ್ಪರ್ಮ್ ಮತ್ತು ಎಗ್ಗಳು ಇದ್ದಾವೆ. ಓಕೆ, ಅದನ್ನೇ ನೀವು ಇವಾಗ ಹೆಂಗೆ ಇಮ್ಯಾಜಿನ್ ಮಾಡಿ, ಇಲ್ಲಿ ಕ್ರೋಮೋಸೋಮ್ಸ್ ಇದ್ದಾವೆ, ಈ ಕ್ರೋಮೋಸೋಮ್ ಮೇಲೆ ರೌಂಡ್ ಶೇಪ್ ಅನ್ನು ಹೊಂದಿರುವಂತಹ ಅಲೀಲು ಇದೆ, ಯೆಲ್ಲೋ ಕಲರ್ ಅನ್ನು ಹೊಂದಿರುವಂತಹ ಅಲೀಲು ಇದೆ. ಬಿಕಾಸ್ ನಾವೇನು ಹೇಳಿದ್ವಿ, ಒಂದೊಂದು ಜೀನಿಂದ ಒಂದೊಂದು ಕ್ಯಾರೆಕ್ಟರು, ಹೌದಾ? ಸೊ ರೌಂಡ್ ಶೇಪಿಗೆ ಬೇರೆ ಜೀನ್ ಇದೆ, ಯೆಲ್ಲೋ ಕಲರ್ ಶೇಪಿಗೆ ಬೇರೆ ಜೀನ್ ಇದೆ. ಅದೇ ರೀತಿಯಾಗಿ ಈ ಕ್ರೋಮೋಸೋಮ್ ಮೇಲೆ ಲಿಸನ್ ಕೇರ್ಫುಲಿ, ಕರೆಕ್ಟಾಗಿ ಕೇಳ್ಕೊಳ್ಳಿ, ಈ ಕ್ರೋಮೋಸೋಮ್ ಮೇಲೆ ರಿಂಕಲ್ಡ್ ಶೇಪ್ ಅನ್ನು ಕೊಡುವಂತಹ ಒಂದು ಜೀನು ಇದೆ ಮತ್ತೆ ಗ್ರೀನ್ ಕಲರ್ ಅನ್ನ ಕೊಡುವಂತಹ ಒಂದು ಜೀನು ಇದೆ. ಸೊ ಟೋಟಲ್ ಆಗಿ ಇವು ಕ್ಯಾರೆಕ್ಟರ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾವೆ ಈ ಪ್ಲಾಂಟ್ ನಲ್ಲಿ, ಈ ಪ್ಲಾಂಟ್ ನಲ್ಲಿ. ಸೊ ಯಾವಾಗ ಕ್ರೋಮೋಸೋಮ್ಸ್ಗಳು ಮೂವ್ ಆಗ್ತಾ ಇದಾವಲ್ಲ, ಆ ಕ್ರೋಮೋಸೋಮ್ಸ್ಗಳು ಮೂವ್ ಆಗ್ಬೇಕಾದ್ರೆ ಅದ್ರ ಮೇಲಿರುವಂತಹ ಕ್ಯಾರೆಕ್ಟರ್ಸ್ಗಳು ಮೂವ್ ಆಗ್ತಾ ಇದಾವೆ ಅಟ್ ಎ ಟೈಮು. ಸೊ ಈ ಕ್ಯಾರೆಕ್ಟರ್ಸ್ಗಳು ಮೂವ್ ಆಗ್ತಾ ಇದಾವೆ ಅಂದ್ರೆ ಏನು, ಪ್ರತಿಯೊಂದು ಕ್ಯಾರೆಕ್ಟರ್ನು ಒಂದೊಂದು ಗ್ಯಾಮೆಟ್ ನಲ್ಲಿ ಹೋಗುವಂತಹ ಚಾನ್ಸಸ್ ಇರುತ್ತೆ. ನೀವು 2 ಕ್ಯಾರೆಕ್ಟರ್ಗಳನ್ನ ಅಟ್ ಎ ಟೈಮ್ ಕನ್ಸಿಡರ್ ಮಾಡಿದ್ರೆ ಆ 2 ಕ್ಯಾರೆಕ್ಟರ್ಗಳು ಗ್ಯಾಮೆಟ್ ನಲ್ಲಿ ಹೋಗ್ತವೆ. 3 ಕ್ಯಾರೆಕ್ಟರ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆ 3 ಕ್ಯಾರೆಕ್ಟರ್ ಅನ್ನ ಹೊಂದಿರುವಂತಹ ಅಲೀಲ್ಗಳು ಡಾಮಿನೆಂಟ್ ಆಗೋದ್ರು ಇರ್ಲಿ ಅಥವಾ ರಿಸೆಸಿವ್ ಆಗಾದ್ರೂ ಇರಲಿ. ಸೊ ಆ ಅಲೀಲ್ಗಳು ಇಂಡಿಪೆಂಡೆಂಟ್ ಆಗಿ ಬೇರೆ ಬೇರೆ ಕಾಂಬಿನೇಷನ್ಸ್ಗಳನ್ನ ಹೊಂದ್ತಾ ಬೇರೆ ಬೇರೆ ಗ್ಯಾಮೆಟ್ಸ್ ನಲ್ಲಿ ಹೋಗ್ತವೆ. ಸ್ವಲ್ಪ ಬ್ರೈನಿಗೆ ಕೆಲಸವನ್ನ ಕೊಡಬೇಕು, ಥಿಂಕಿಂಗ್ ಪವರನ್ನು ಬೆಳೆಸ್ಕೋಬೇಕು, ಅಂದರೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ 2 ಕ್ಯಾರೆಕ್ಟರ್ಸ್ಗಳಿದಾವಲ್ಲ, ಈ 2 ಕ್ಯಾರೆಕ್ಟರ್ಸ್ಗಳು ಕ್ರೋಮೋಸೋಮ್ಸ್ಗಳ ಮೇಲೆ ಇರ್ತಾವ. ಸೊ ಕ್ರೋಮೋಸೋಮ್ಸ್ಗಳು ಮೂವ್ ಆಗ್ತಾ ಇದ್ದಾವೆ ಅಂತಂದ್ರೆ 6 ಕ್ಯಾರೆಕ್ಟರ್ ಅನ್ನ ಹೊಂದಿರುವಂತಹ ಅಲೀಲು ಮೂವ್ ಆಗ್ತಾ ಇದೆ, ವಾಯನ್ನ ಹೊಂದಿರುವಂತಹ ಅಲೀಲು ಮೂವ್ ಆಗ್ತಾ ಇದೆ. ಬಟ್ ದೇ ಆರ್ ಇಂಡಿಪೆಂಡೆಂಟ್. 6 ಅದರಷ್ಟಕ್ಕೆ ಅದು ಹೋಗ್ತಾ ಇದೆ, ವಾಯ್ ಅದರಷ್ಟಕ್ಕೆ ಅದು ಹೋಗ್ತಾ ಇದೆ. ಒಟ್ಟಿನಲ್ಲಿ ಒಂದು ಗ್ಯಾಮೆಟಿಗೆ ಆ ಅಲೀಲ್ಗಳು ಹೋದವು. ಓಕೆ, ಇಲ್ಲಿಗೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಬಂದಾಗ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೀನಂತೆ. ಸೊ ಇಲ್ಲಿ ಒಂದು ಗ್ಯಾಮೆಟ್ ಫಾರ್ಮ್ ಆಯಿತು, ಇಲ್ಲಿ ಒಂದು ಗ್ಯಾಮೆಟ್ ಫಾರ್ಮ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ನಾವು, ಈ ಗ್ಯಾಮೆಟ್ಸ್ಗಳನ್ನ ಹೈಬ್ರಿಡೈಸೇಷನ್ ಮಾಡಿ ವಿ ಹ್ಯಾವ್ ಟು ಟೇಕ್ ದ F1 ಹೈಬ್ರಿಡ್ ಪ್ಲಾಂಟನ್ನು ನಾವಿಲ್ಲಿ ಪ್ರೊಡ್ಯೂಸ್ ಮಾಡಿದ್ವಿ. ಅವಾಗೇನಾಯಿತು, ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಫಾರ್ಮ್ ಆಗಿ ಅಲ್ಲಿ ಬಂದಂತಹ ಜೀವಿ ಏನಾಯ್ತು, ಕ್ಯಾಪಿಟಲ್ ಆರ್, ಇದು ಸ್ಪರ್ಮು ಮತ್ತು ಇದು ಎಗ್ ಅಂತ ತಿಳ್ಕೊಂಡ್ರೆ. ಸೊ ಕ್ಯಾಪಿಟಲ್ ಆರ್ ಇಲ್ಲಿಂದ ಬಂತು, ಈ ಪೇರೆಂಟಿಂದ ಸ್ಮಾಲ್ ಆರ್ ಬಂತು, ಈ ಪೇರೆಂಟಿಂದ ಕ್ಯಾಪಿಟಲ್ ವೈ ಬಂತು, ಇಲ್ಲಿಂದ ಸ್ಮಾಲ್ ವೈ ಬಂತು. ಓಕೆ, ಸೊ ದ F1 ಜನರೇಷನ್, F1 ಹೈಬ್ರಿಡ್ ಏನು ಬಂತಲ್ಲ, ಇಟ್ ಈಸ್ ಹ್ಯಾವಿಂಗ್ ದಿಸ್ ಜಿನೋಟೈಪ್. ಸೊ ಈ ಜಿನೋಟೈಪ್ ಅನ್ನ ಇಟ್ಕೊಂಡು ನಾವು ವಿ ಹ್ಯಾವ್ ಟು ರೈಟ್ ದ ಫಿನೋಟೈಪ್. ವಾಟ್ ಈಸ್ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್? ಸಿ ಹಿಯರ್, ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್ ಡಾಮಿನೆಂಟ್ ಯಾವುದು, ರೌಂಡ್ ಶೇಪ್. ಸೊ ನಮಗೆ ಗೊತ್ತಿದೆ F1 ನಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ, ರಿಸೆಸಿವ್ ಅನ್ನ ಮಾಸ್ಕ್ ಮಾಡಿರುತ್ತೆ ಅಂತ. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತಂದ್ರೆ ರೌಂಡ್ ಆಯ್ತು, ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ವೈ ಅಂದ್ರೆ ಯೆಲ್ಲೋ ಕಲರ್. ಸೊ ರೌಂಡ್ ಅಂಡ್ ಯೆಲ್ಲೋ ಸೀಡ್ಸ್. ವಾಟ್ ಆರ್ ದೀಸ್? ನಾವು ದೀಸ್ ಆರ್ ದ F1 hybrids. ನೆಕ್ಸ್ಟ್ ಏನು ಮಾಡಬೇಕು ನಾವು, ಸೆಲ್ಫ್ ಪಾಲಿನೇಷನ್ ಆಫ್ F1 ಮಾಡಬೇಕು. ದಟ್ ಈಸ್ ಪೇರೆಂಟ್ ಟು ಏನು ಬರೋಣ ಇಲ್ಲಿ, ಫಿನೋಟೈಪ್ ಅಂತ ಬರೋದು F1 ಇಂಟು F1. ದಟ್ ಈಸ್ F1 ಈಸ್ ಸೆಲ್ಫ್ಡ್. ಓಕೆ, ಸೊ ಇದನ್ನ ತೆಗೆದಿರ್ತೀನಿ. ಓಕೆ, ನಾವು ಸಿ ಹಿಯರ್. ಸೊ ಇಲ್ಲಿಯೂ ಕೂಡ ನಾವು ಗ್ಯಾಮೆಟ್ ಫಾರ್ಮೇಷನ್ ಬರೀಬೇಕು. ಇದನ್ನ ಇನ್ನೂ ಸ್ವಲ್ಪ ಮೇಲ್ಕತೆ ಬರೋಣ, ಯಾಕಂದ್ರೆ ಇಲ್ಲೊಂದು ದೊಡ್ಡ ಬಾಕ್ಸ್ ಬರುತ್ತಲ್ಲ ಇವಾಗ. ಸೊ ಆ ಬಾಕ್ಸಿಗೆ ಜಾಗ ಬೇಕಲ್ಲ ನಮಗೆ. ಜಸ್ಟ್ ಮಿನಿಟ್. ಓಕೆ, ನಾವು ಸಿ ಹಿಯರ್. Sorry, now see here. Now you can write simply F1 selfed.
ಇಲ್ಲಿ ಜಾಗ ಇಲ್ಲ ಅಂತ ನಾನು ಸ್ವಲ್ಪ ಶಾರ್ಟ್ ಆಗಿ ಬರಿತಾ ಇದ್ದೀನಿ. ನೋಟ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಓಕೆ, ಸೊ F1 ಸೆಲ್ಫ್ಡ್ ಅಂದ್ರೆ ಅಂತಂದ್ರೇನು, ಇದನ್ನ ನಾವು F1 ಇಂಟು F1 ಮಾಡಬೇಕು. ದಟ್ ಈಸ್ ಕ್ಯಾಪಿಟಲ್ R ಸ್ಮಾಲ್ y capital Y small y is crossed with same one, same F1. Okay, now here comes the gamete formation. ಸೊ ಇಲ್ಲಿ ನೀವು ಗ್ಯಾಮೆಟ್ಸ್ ಗಳನ್ನ ಹೆಂಗೆ ಫಾರ್ಮ್ ಮಾಡ್ತೀರಿ ಆ ಕಾನ್ಸೆಪ್ಟು ವೆರಿ ವೆರಿ ಇಂಪಾರ್ಟೆಂಟ್. ನಾವು ರಿಮೆಂಬರ್ ವಿ ಹ್ಯಾವ್, ಇಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಒಂದು ನಮಗೆ ಪೇರೆಂಟ್ ಇದೆ. ಈ ಪೇರೆಂಟ್ ಅಲ್ಲಿ ಮಿಯೋಸಿಸ್ ಆಗಿ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗ್ತವೆ. ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗ್ತವೆ ಅಂತಂದ್ರೆ ಅಲೀಲ್ಸ್ ಗಳು ಕೂಡ ಅಲ್ಲಿ ಮೂವ್ ಆಗಿ ಒಂದೊಂದು ಗ್ಯಾಮೆಟಿಗೆ ಒಂದೊಂದು ಅಲೀಲ್ ಬರಬೇಕು ಅಂತ ಲಾ ಆಫ್ ಸೆಗ್ರಿಗೇಷನ್ ಅಲ್ಲಿ ಓದಿದೀವಿ. ಸೊ ಹಿಂಗಿದ್ದಾಗ ಹೆಂಗೆ ಗ್ಯಾಮೆಟ್ ಫಾರ್ಮ್ ಆಗುತ್ತೆ, ಟೆಕ್ಸ್ಟ್ ಬುಕ್ ನಲ್ಲಿ ನಿಮ್ಗೆ ಕೊಟ್ಬಿಡ್ತಾರೆ. ಬಟ್ ಹೆಂಗೆ ಗ್ಯಾಮೆಟ್ ಗಳು ಫಾರ್ಮ್ ಆಗ್ತಾ ಇದಾವೆ, ನಾವು ಸಿ ಹಿಯರ್ ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್ ಇದೆ. ಇವಾಗ ನಾವು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ಎರಡು ಗ್ಯಾಮೆಟ್ಸ್ ಗಳನ್ನ ಫಾರ್ಮ್ ಮಾಡ್ತಾ ಇದ್ವಲ್ಲ, ಒಂದು ಕ್ಯಾಪಿಟಲ್ ಟಿ ಇದ್ದಿದ್ದು ಒಂದು ಸ್ಮಾಲ್ ಟಿ ಇದ್ದಿದ್ದು, ಬಿಕಾಸ್ ದೇ ಸೆಗ್ರಿಗೇಟ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಅಂತ. ಸೊ ಇಲ್ಲಿಯೂ ಕೂಡ ಒಂದು ಗ್ಯಾಮೆಟ್ ನಲ್ಲಿ ಕ್ಯಾಪಿಟಲ್ ಆರ್ ಹೋಗುವಂತಹ ಚಾನ್ಸ್ ಇದೆ, ಒಂದು ಗ್ಯಾಮೆಟ್ ನಲ್ಲಿ ಸ್ಮಾಲ್ ಆರ್ ಹೋಗುವಂತಹ ಚಾನ್ಸ್ ಇದೆ. ಅದನ್ನೇ ನೀವು ಈ ಕ್ಯಾರೆಕ್ಟರಿಗೆ ಬಂದ್ರೆ, ಈ ಪೇರ್ ಆಫ್ ಅಲೀಲ್ಸ್ ಗೆ ಬಂದ್ರೆ ಕ್ಯಾಪಿಟಲ್ ವೈನು ಸೆಪರೇಟ್ ಆಗಿದೆ ಮತ್ತೆ ಸ್ಮಾಲ್ ವೈನು ಸೆಪರೇಟ್ ಆಗಿದೆ. ನಾವು ಎಟ್ ಎ ಟೈಮ್ 2 ಕ್ಯಾರೆಕ್ಟರ್ಸ್ ಗಳನ್ನ ಇಲ್ಲಿ ಸ್ಟಡಿ ಮಾಡೋದ್ರಿಂದ ಒಂದೊಂದು ಗ್ಯಾಮೆಟ್ ನಲ್ಲಿ 2 ಕ್ಯಾರೆಕ್ಟರ್ಸ್ ಗಳನ್ನ ಹೊಂದಿರುವಂತಹ ಅಲೀಲ್ಸ್ ಗಳು ಇದ್ದೇ ಇರ್ತವೆ. ಸ್ವಲ್ಪ ವಿಚಾರ ಮಾಡ್ಬೋದಾ? ಸೊ ನಾವು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ಒಂದೇ ಕ್ಯಾರೆಕ್ಟರ್ ತಗೊಂಡಿದ್ವಿ. ಸೊ ಒಂದು ಗ್ಯಾಮೆಟ್ ನಲ್ಲಿ ಒಂದೇ ಕ್ಯಾರೆಕ್ಟರ್ ಅಲೀಲ್ಗಳನ್ನ ನಾವು ಬರಿತಾ ಇದ್ವಿ. ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಬಟ್ ನಾವಿಲ್ಲಿ 2 ಕ್ಯಾರೆಕ್ಟರ್ಸ್ ಗಳನ್ನ ಎಟ್ ಎ ಟೈಮ್ ಕನ್ಸಿಡರ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ದು ಒಂದಾದ್ರೂ ಒಂದು ಅಲೀಲು ಈ ಗ್ಯಾಮೆಟ್ ನಲ್ಲಿ ಹೋಗ್ಬೇಕಲ್ಲ. ಯಾಕಂದ್ರೆ ಕ್ರೋಮೋಸೋಮ್ಸ್ ಗಳು ಮೂವ್ ಆಗ್ತಾ ಇದಾವೆ, ಕ್ರೋಮೋಸೋಮ್ಸ್ ಗಳ ಮೇಲೆ ಸಾಕಷ್ಟು ಜೀನ್ಸ್ ಗಳು ಇರ್ತವೆ. ನಾವಿಲ್ಲಿ 2 ಅಲೀಲ್ಸ್ ಗಳನ್ನ, 2 ಜೀನ್ಸ್ ಗಳನ್ನ ಮಾತ್ರ ಸ್ಟಡಿ ಮಾಡ್ತಾ ಇದೀವ. ಸೊ ಇಲ್ಲಿ ಯಾಕೆ ನಾವು ಬರೀ ಒಂದೇ ಒಂದು ಗ್ಯಾಮೆಟ್ ಬರ್ತಿದ್ವಿ, ಬಿಕಾಸ್ ಇಟ್ ಈಸ್ ಅ ಮೊನೊಹೈಬ್ರಿಡ್ ಕ್ರಾಸ್. ಬಟ್ ಅದನ್ನೇ ನಾವು ಇಲ್ಲಿ ಗ್ಯಾಮೆಟ್ ಫಾರ್ಮ್ ಮಾಡ್ಬೇಕಾದ್ರೆ ಸಿ ಹಿಯರ್ ಒಂದೊಂದು ಗ್ಯಾಮೆಟ್ ನಲ್ಲಿ 2 ಅಲೀಲ್ಸ್ ಗಳನ್ನ ಬರಿತಾ ಇದೀವಿ. ಸೊ ಬಟ್ ಯು ಹ್ಯಾವ್ ಟು ರಿಮೆಂಬರ್, ಈ 2 ಅಲೀಲ್ಗಳು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಗಳನ್ನ ರಿಪ್ರೆಸೆಂಟ್ ಮಾಡ್ತಾ ಇದಾವೆ. ಓಕೆ, ನಾವು ಯಾವುದೂ ಒಂದು ಗ್ಯಾಮೆಟ್ ನಲ್ಲಿ ಈ ರೀತಿ ಬರ್ದಿಲ್ಲ. ಆರ್ ಯು ಗೆಟಿಂಗ್ ದಿಸ್? ಯಾವುದೂ ಗ್ಯಾಮೆಟ್ ನಲ್ಲಿ ನಾವು ಕ್ಯಾಪಿಟಲ್ ಆರ್ ಅಥವಾ ಕ್ಯಾಪಿಟಲ್ ವೈ ಅಂತ ಬರ್ದಿಲ್ಲ. ಬಿಕಾಸ್ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ನಂಬರು ರೆಡ್ಯೂಸ್ ಆಗುತ್ತೆ. ಸೊ ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ, ಈ ಅಲ್ಫಾಬೆಟ್ಸ್ ಗಳು ಏನಿವು, ಅಲ್ಫಾಬೆಟ್ಸ್ ಗಳು ಕ್ರೋಮೋಸೋಮ್ ನಂಬರ್ ಅಲ್ಲ, ಅಲ್ಫಾಬೆಟ್ಸ್ ಗಳು ಅಲೀಲ್ ಗಳನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಸೊ ಮೊನೊಹೈಬ್ರಿಡ್ ಕ್ರಾಸ್ ನಲ್ಲಿ ಒಂದೊಂದು ಅಲೀಲ್ ಮಾತ್ರ ಬರ್ದಿದ್ವಲ್ಲ, ಡೈಹೈಬ್ರಿಡ್ ಕ್ರಾಸ್ ನಲ್ಲಿ 2 ಕ್ಯಾರೆಕ್ಟರ್ಸ್ ಸಪರೇಟ್ ಅಲೀಲ್ಸ್ ಗಳನ್ನ ನಾವು ಬರಿತಾ ಇದ್ದೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಆರ್ ಒಂದು ಪಾಸಿಬಲ್, ಸ್ಮಾಲ್ ಆರ್ ಒಂದು ಪಾಸಿಬಲ್, ಕ್ಯಾಪಿಟಲ್ ವೈ ಒಂದು ಪಾಸಿಬಲ್, ಸ್ಮಾಲ್ ವೈ ಒಂದು ಪಾಸಿಬಲ್. ಅಲೀಲ್ಸ್ ಗಳು ಸೆಪರೇಟ್ ಆಗ್ಬಿಟ್ಟಿದ್ದಾವೆ. ಸೊ ಒಂದೊಂದು ಕಾಂಬಿನೇಷನ್ ನಲ್ಲಿ ಅವು ಒಂದೊಂದು ಗ್ಯಾಮೆಟಿಗೆ ಹೋಗ್ಬೋದು. ಅಂಡರ್ಸ್ಟ್ಯಾಂಡ್? ಒಂದೊಂದು ಕಾಂಬಿನೇಷನ್ ನಲ್ಲಿ ಒಂದೊಂದು ಗ್ಯಾಮೆಟಿಗೆ ಅವು ಹೋಗ್ತವೆ. ಹೆಂಗೆ ಹೋಗ್ತವೆ? ಇವಾಗ ಕ್ಯಾಪಿಟಲ್ ಆರು ಕ್ಯಾಪಿಟಲ್ ವೈ ಜೊತೆನೂ ಹೋಗ್ಬೋದು, ಸ್ಮಾಲ್ ವೈ ಜೊತೆನೂ ಹೋಗ್ಬೋದು. ಅಂದ್ರೆ ಈ ಕ್ಯಾಪಿಟಲ್ ಆರ್ ಏನಿದೆಯಲ್ಲ, ಸೊ ಈ ಕ್ಯಾಪಿಟಲ್ ಆರ್ ಹೋದಂತಹ ಗ್ಯಾಮೆಟ್ ನಲ್ಲಿ ಕ್ಯಾಪಿಟಲ್ ವೈ ಕೂಡ ಹೋಗ್ಬೋದು ಅಥವಾ ಸ್ಮಾಲ್ ವೈ ಕೂಡ ಹೋಗ್ಬೋದು. ಅಲ್ಲಿ ನಿಮ್ಗೆ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಗಳು ಸಿಕ್ಕುವು, ಇದು ಒಂದು ಮತ್ತೆ ಇದು ಒಂದು. ಅದೇ ರೀತಿ ಸ್ಮಾಲ್ ಆರು ಕ್ಯಾಪಿಟಲ್ ವೈ ಜೊತೆನೂ ಹೋಗ್ಬೋದು ಅಥವಾ ಸ್ಮಾಲ್ ವೈ ಜೊತೆನೂ ಹೋಗ್ಬೋದು. ಓಕೆ, ಸೊ ಟೋಟಲ್ ನಮಗೆ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಗಳು ಇಲ್ಲಿ ಸಿಗ್ತವೆ. ಹೆಂಗೆ ಸಿಗ್ತವೆ? ಬಿಕಾಸ್ ಒಂದೊಂದು ಅಲ್ಲಿಲು ಇಂಡಿಪೆಂಡೆಂಟ್ ಆಗಿ ಅವು ಫಸ್ಟ್ ಸಪರೇಟ್ ಆಗಿ ಅವು ತಾವು ಕಾಂಬಿನೇಷನ್ ತಾವು ಮಾಡ್ಕೊಳ್ಳಲ್ಲ, ಇದನ್ನ ನಾವು ಮಾಡ್ತಾ ಇದೀವಿ. ಇಷ್ಟು ಪಾಸಿಬಲ್ ರೀತಿಯಲ್ಲಿ ಕಾಂಬಿನೇಷನ್ಸ್ ಗಳು ಆಗ್ಬೋದು ಅಂತ. ಸೊ ಈ 4 ಕಾಂಬಿನೇಷನ್ಸ್ ಅಲ್ಲಿ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗ್ತವೆ. ಇದನ್ನ ಹೊಂದಿರುವಂತಹ ಪೋಲನ್ ಗ್ರೇನ್ ಇರ್ಬೋದು, ಇದನ್ನ ಹೊಂದಿರುವಂತಹ ಪೋಲನ್ ಗ್ರೇನ್ ಇರ್ಬೋದು, ಇದನ್ನ ಹೊಂದಿರುವಂತಹ ಎಗ್ ಇರ್ಬೋದು. ಒಟ್ನಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಲ್ ಗ್ಯಾಮೆಟ್, 4 ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಮೇಲ್ ಗ್ಯಾಮೆಟ್ಸ್ ಗಳು ಆಗುವಂತಹ ಪಾಸಿಬಿಲಿಟಿ ಇದೆ ಅಂತ ನಾವಿಲ್ಲಿ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮಾಡ್ತಾ ಇರೋದು. ಸೊ ಸೇಮ್ ಥಿಂಗ್ ವಿ ವಿಲ್ ರೈಟ್ ಹಿಯರ್. ಗ್ಯಾಮೆಟ್ಸ್ ಗಳನ್ನ ನಾವಿಲ್ಲಿ ಬರೆಯೋಣ. ಫಸ್ಟ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಗ್ಯಾಮೆಟ್ಸ್ ಗಳು ಎಷ್ಟು ಗ್ಯಾಮೆಟ್ಸ್ ಗಳಾಯ್ತು ಇಲ್ಲಿ? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಂಡ್ ಸ್ಮಾಲ್ ಆರ್ ಸ್ಮಾಲ್ ವೈ. ಇದು 4 ಇದರ ಗ್ಯಾಮೆಟ್ಸ್. ನೆಕ್ಸ್ಟ್ ಇದರ ಗ್ಯಾಮೆಟ್ ಸೇಮ್, ಆರ್ ವೈ ಕ್ಯಾಪಿಟಲ್
ದೆನ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಮೊದಲು ಯಾವತ್ತು ಶೇಪ್ ಅನ್ನ ಇಂಡಿಕೇಟ್ ಮಾಡುವಂತಹ ಅಲಿಲಿನೇ ಬರಿತಾ ಇದ್ದೀವಿ, ಅದನ್ನೇ ಮೇಂಟೈನ್ ಮಾಡಬೇಕು. ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಅಂತ ಬರೆಯೋಂಗಿಲ್ಲ. ಕ್ಯಾಪಿಟಲ್ ಲೆಟರ್ ಫಸ್ಟ್ ಬರಿಬೇಕು ಮೇಡಮ್ ಅಂತ, ಹಂಗಲ್ಲ. ಈ ರೌಂಡ್ ಶೇಪ್ದೇ ಅಲೀಲ್ಸ್ಗಳನ್ನ ಫಸ್ಟ್ ರಿಪ್ರೆಸೆಂಟ್ ಮಾಡೋದು, ಶೇಪ್ ಅನ್ನ ಹೊಂದಿರುವಂತಹ ಅಲೀಲ್ಸ್ಗಳು. ನೆಕ್ಸ್ಟ್ ಕಲರ್ ಅನ್ನ ಹೊಂದಿರುವಂತಹ ಅಲೀಲ್ಸ್ಗಳನ್ನ ನಾವು ರಿಪ್ರೆಸೆಂಟ್ ಮಾಡಬೇಕು. ಸೊ ಸ್ಮಾಲ್ ಆರ್ ಸ್ಮಾಲ್ ವೈ. ಓಕೆ, ಇದು ಮಿಕ್ಕಿದೆಲ್ಲವನ್ನ ಇಲ್ಲಿ ತೆಗೆದು ಬಿಡ್ತೀನಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನ ಇಲ್ಲಿ ಫಸ್ಟ್ ತೆಗೆದು ಬಿಡೋಣ. ಓಕೆ, ನಾವು ಸಿ ಹಿಯರ್ ಮೊನೊಹೈಬ್ರಿಡ್ ಕ್ರಾಸ್ ಅನ್ನ ಮಾಡಬೇಕಾದ್ರೆ ನಾವೇನ್ ಮಾಡಿದ್ವಿ, F1 ಇಂಟು F1 ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇದ್ರದ್ದು ಗ್ಯಾಮೆಟ್ ಫಾರ್ಮೇಶನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮತ್ತೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮಾಡಿ ಒಂದೊಂದನ್ನೇ ಈ ರೀತಿ ಹಿಂಗೆ ಕ್ರಾಸ್ ಮಾಡ್ತಾ ಹೋಗಿದ್ವಲ್ಲ. ಬಟ್ ನಮಗಿಲ್ಲಿ ಈ ಕಡೆ 4 ಇದಾವೆ, ಈ ಕಡೆ 4 ಇದಾವೆ. ಎಷ್ಟಂತ ಲೈನ್ಸ್ ಹಾಕುದು? ಬಿಕಾಸ್ ನಾನೇನ್ ಹೇಳಿದ್ದೆ, ಈ ಕಡೆ ಇರುವಂತಹ ಪ್ರತಿಯೊಂದು ಗ್ಯಾಮೆಟು ಇಲ್ಲಿರುವಂತಹ ಪ್ರತಿಯೊಂದು ಗ್ಯಾಮೆಟ್ ಜೊತೆ ಅದು ಕಂಬೈನ್ ಆಗುವಂತಹ ಪಾಸಿಬಿಲಿಟಿ ಇರುತ್ತೆ. ಬಿಕಾಸ್ ಫರ್ಟಿಲೈಸೇಷನ್ ಇಸ್ ಅ ರ್ಯಾಂಡಮ್ ಪ್ರೊಸೆಸ್. ಮೇಲ್ ಯಾವ್ದಾದ್ರೂ ಗ್ಯಾಮೆಟು ಫಿಮೇಲ್ ಯಾವ್ದಾದ್ರೂ ಗ್ಯಾಮೆಟ್ ಜೊತೆ ಕಂಬೈನ್ ಆಗ್ಬೋದು. ಅದನ್ನ ನಾವು ಡಿಸೈಡ್ ಮಾಡಕ್ ಆಗಲ್ಲ. ಯಾವ್ಯಾವ ರೀತಿಯಲ್ಲಿ ಕಂಬೈನ್ ಆಗ್ಬೋದು ಅಂತ ಇಲ್ಲಿ ನಾವು ರಿಪ್ರೆಸೆಂಟ್ ಮಾಡ್ಬೋದು. ಸೊ ಪ್ರತಿಯೊಂದು ಗ್ಯಾಮೆಟಿಗೂ ಒಂದೊಂದು ಕಾಂಬಿನೇಷನ್ ನಾವು ಬರಿತಾ ಹೋಗ್ಬೇಕು. ಅಗೇನ್ ಇದೊಂದು ಗ್ಯಾಮೆಟಿಗೆ 4 ಕಾಂಬಿನೇಷನ್, ಈ ಗ್ಯಾಮೆಟಿಗೆ 4 ಕಾಂಬಿನೇಷನ್, ಈ ಗ್ಯಾಮೆಟಿಗೆ 4 ಕಾಂಬಿನೇಷನ್. ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇವೆಲ್ಲವೂ ಮೇಲ್ ಗ್ಯಾಮೆಟ್ಸ್. ಮೇಲ್ ಗ್ಯಾಮೆಟ್ ಜೊತೆನೆ ಫರ್ಟಿಲೈಸೇಷನ್ ಆಗಲ್ಲ. ಮೇಲ್ ಗ್ಯಾಮೆಟ್ ಹೋಗಿ ಫಿಮೇಲ್ ಗ್ಯಾಮೆಟ್ಸ್ ಗಳ ಜೊತೆ ಅವು ಫರ್ಟಿಲೈಸ್ ಆಗಬೇಕು. ಸೊ ಹಿಯರ್ ವಿಲ್ ಟೇಕ್ ದ ಹೆಲ್ಪ್ ಆಫ್ ಪುನ್ನೇಟ್ ಸ್ಕ್ವೇರ್. ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಬ್ಯಾಕ್ರಾಸ್ ಟೆಸ್ಟ್ ಕ್ರಾಸ್ ಮಾಡಬೇಕಾದ್ರೆ ಇದನ್ನ ನಾನು ಪುನ್ನೇಟ್ ಅಂತ ಕರೆದಿದ್ದೆ. ಎಕ್ಸ್ಟ್ರೀಮ್ಲಿ ಸಾರಿ, ಇದನ್ನ ಪನ್ನೇಟ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ಬೇಕಂತೆ. ಗೂಗಲ್ ಅಲ್ಲಿ ನಾನು ಜಸ್ಟ್ ಡೌಟ್ ಬಂದು ಸರ್ಚ್ ಮಾಡಿದ್ದೆ. ಇಟ್ ಈಸ್ ನಾಟ್ ಪುನ್ನೇಟ್ ಸ್ಕ್ವೇರ್, ಇಟ್ ಈಸ್ ಪನ್ನೇಟ್ ಸ್ಕ್ವೇರ್. ರೆಜಿನಾಲ್ಡ್ ಜಿ ಅಥವಾ RG ಪನ್ನೇಟ್ ಅನ್ನುವಂತಹ ವಿಜ್ಞಾನಿ ಕೊಟ್ಟಿರುವಂತಹ ಮೆಥಡ್. ಸೊ ಒಂದ್ ಕಡೆ ಮೇಲ್ ಗ್ಯಾಮೆಟ್ಸ್ ಬರಿಬೇಕು, ಮತ್ತೆ ಇನ್ನೊಂದ್ ಕಡೆ ಫಿಮೇಲ್ ಗ್ಯಾಮೆಟ್ಸ್ ಅನ್ನ ಬರಿಬೇಕು. ಓಕೆ, ಸೊ ಬರೆಯೋಣ ಇಲ್ಲಿ. ಸೊ ವಾಟ್ ವಿ ಆರ್ ಡೂಯಿಂಗ್ ನೌ, ವಿ ಆರ್ ಗೆಟ್ಟಿಂಗ್ ದ F2 ಜನರೇಷನ್. ಇವೆರಡನ್ನ ಕ್ರಾಸ್ ಮಾಡಬೇಕು. ನಾವು ಸಿ ಹಿಯರ್ ಈಸಿಯಾಗಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಒಂದ್ ಕಡೆ ನೀವು ಮೇಲ್ ಗ್ಯಾಮೆಟ್ ಅನ್ನ ಬರಿತಾ ಇದ್ದೀರಾ, ಇನ್ನೊಂದ್ ಕಡೆ ನೀವು ಫಿಮೇಲ್ ಗ್ಯಾಮೆಟ್ ಅನ್ನ ಬರಿತಾ ಇದ್ದೀರಾ. ಸೊ ಒಂದ್ ಕಡೆ ಫಿಮೇಲ್ ಗ್ಯಾಮೆಟ್ಸು, ಒಂದ್ ಕಡೆ ಮೇಲ್ ಗ್ಯಾಮೆಟ್ಸ್. ಸೊ ರೈಟ್ ಹಿಯರ್ ಗ್ಯಾಮೆಟ್ಸ್. ಓಕೆ, ನೌ 1 2 3 4. ಸೊ 1 2 3 and 4. One gamete combination, second gamete combination skip ಮಾಡಬೇಡಿ, third gamete combination and fourth gamete combination. ಓಕೆ, ಸೊ ಫಸ್ಟ್ ಇದನ್ನ ಈ ಪ್ಲಾಂಟ್ ಅನ್ನ ಫಿಮೇಲ್ ಅಂತ ಟ್ರೀಟ್ ಮಾಡಿದ್ರೆ ನಾವು ರೈಟ್ ಹಿಯರ್ ಐ ವಿಲ್ ರೈಟ್ ವಿತ್ ದಿಸ್ ಒನ್ ಓನ್ಲಿ. ವೇಟ್. ಸೊ ಗ್ಯಾಮೆಟ್ಸ್ ಐ ವಿಲ್ ರೈಟ್ ವಿತ್ ಕ್ಯಾಪಿಟಲ್ R capital Y, capital R small y, small r capital Y and small r small y. 4 ಕಾಂಬಿನೇಷನ್ಸ್ ನಲ್ಲಿ ನಮಗೆ ಗ್ಯಾಮೆಟ್ಸ್ ಗಳು ಸಿಗ್ತವೆ. ಓಕೆ, ಅದೇ ರೀತಿ ಸೇಮ್ ಇಲ್ಲೂ ತರ. ಇದರಲ್ಲಿ 2 ಪಾರ್ಟು ಮತ್ತೆ ಇದರಲ್ಲಿ 2 ಪಾರ್ಟ್. ಸೊ ಟೋಟಲ್ 4 ಮೇಲ್ ಗ್ಯಾಮೆಟ್ಸ್ ಅನ್ನ ಬರೀರಿ ಸೇಮ್ ಕಾಂಬಿನೇಷನ್ ಅಲ್ಲಿ. ಓಕೆ, ಸೊ ಗ್ಯಾಮೆಟ್ ನಲ್ಲಿ ಕ್ಯಾಪಿಟಲ್ R ಕ್ಯಾಪಿಟಲ್ Y ನು ಇರಬಹುದು, ಕ್ಯಾಪಿಟಲ್ R ಸ್ಮಾಲ್ y ನು ಇರಬಹುದು, ಸ್ಮಾಲ್ r ಕ್ಯಾಪಿಟಲ್ Y ನು ಇರಬಹುದು, ಸ್ಮಾಲ್ r ಸ್ಮಾಲ್ y ನು ಇರಬಹುದು. ಓಕೆ, ಕ್ಯಾಪಿಟಲ್ ಇದೆ ಅಂತ ಫಸ್ಟ್ ಬರಕ್ ಹೋಗ್ಬೇಡಿ, ಯಾಕಂದ್ರೆ ಮೊದಲನೇ ಅಲ್ಲಿಲಿ ಯಾವತ್ತು ಶೇಪ್ ಬಗ್ಗೆ ಹೇಳ್ತಾ ಇದೆ, ಎರಡನೇ ಅಲ್ಲಿಲಿ ಯಾವತ್ತು ಕಲರ್ ಬಗ್ಗೆ ಹೇಳ್ತಾ ಇದೆ. ಸೊ ಇಷ್ಟು ಕಾಂಬಿನೇಷನ್ಸ್ ನಲ್ಲಿ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಗಳು ನಿಮ್ಮಲ್ಲಿ ಫಾರ್ಮ್ ಆಗ್ಬಹುದು ಕ್ರಾಸ್ ನಲ್ಲಿ. ಓಕೆ, ನಾವು ಒಂದೊಂದೇ ಕಾಂಬಿನೇಷನ್ಸ್ ಅನ್ನ ಬರಿತಾ ಹೋಗಿ ಕರೆಕ್ಟ್ ಆಗಿ. ಇಲ್ಲೂ ಕ್ಯಾಪಿಟಲ್ R ಕ್ಯಾಪಿಟಲ್ Y ಕ್ಯಾಪಿಟಲ್ R ಕ್ಯಾಪಿಟಲ್ Y. ಸ್ವಲ್ಪ ಟೈಮ್ ತಗೊಳುತ್ತೆ, ಪೇಷನ್ಸ್ ಇರಲಿ. ಕ್ಯಾಪಿಟಲ್ R ಕ್ಯಾಪಿಟಲ್ R ಕ್ಯಾಪಿಟಲ್ Y ಕ್ಯಾಪಿಟಲ್ Y. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ. ಓಕೆ, ಅಕಾರ್ಡಿಂಗ್ along with me, you can also write capital R small r, then capital Y capital Y, then capital R small r capital Y small y. Okay, then capital R capital Y small y. See here, ಇದನ್ನ ತಗೊಂಡು ಇದ್ರ ಜೊತೆ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಕ್ಯಾಪಿಟಲ್ R ಅನ್ನ ಕರೆಕ್ಟ್ ಆಗಿ ಬರೆದ್ವಿ. ನೆಕ್ಸ್ಟ್ ಇಲ್ಲಿ ಸ್ಮಾಲ್ y ಇದೆ, ಇಲ್ಲಿ ಕ್ಯಾಪಿಟಲ್ Y ಇದೆ. ಸೊ ನಾನು ಇಲ್ಲಿ ಫಸ್ಟ್ ಸ್ಮಾಲ್ y ಬರಲಿಕ್ಕೆ ಆಗಲ್ಲ, ಯಾಕಂದ್ರೆ ಕ್ಯಾಪಿಟಲ್ Y ಸ್ಮಾಲ್ y ಕಾಂಬಿನೇಷನ್ ಅಲ್ಲಿ ಫಸ್ಟ್ ನಾನು ಡಾಮಿನೆಂಟ್ ಅನ್ನೇ ಬರೀಬೇಕು. ಸೊ ಕ್ಯಾಪಿಟಲ್ Y ಬರೆದು ಸ್ಮಾಲ್ y ಬರದೆ.
ಸ್ವಲ್ಪ ಇದು ಲಾಜಿಕ್ ಇರಲಿ. ಕ್ಯಾಪಿಟಲ್ ಆರ್ ಸಿ ಹಿಯರ್, ಇಲ್ಲೂ ಸ್ಮಾಲ್ ವೈ ಇದೆ, ಇಲ್ಲೂ ಸ್ಮಾಲ್ ವೈ ಇದೆ, ಸ್ಮಾಲ್ ವೈ ವೈ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ವೈ ಅಂದರೆ ನಾ ಇದನ್ನ ಹಿಂಗೂ ಬರಿಬೋದು. ಓಕೆ, ಡಾಮಿನೆಂಟ್ ಅಲ್ಲಿ ಫಸ್ಟು, ದೆನ್ ಕ್ಯಾಪಿಟಲ್ ಆರ್, ದೆನ್ ಸ್ಮಾಲ್ ವೈ. ನೆಕ್ಸ್ಟ್ ಕ್ಯಾಪಿಟಲ್ ಸ್ಮಾಲ್, ಕ್ಯಾಪಿಟಲ್ ಸ್ಮಾಲ್, ಸ್ಮಾಲ್ ಕ್ಯಾಪಿಟಲ್. ಓಕೆ, ಪ್ರತಿಯೊಂದು ಫಿನೋಟೈಪ್ ನೀವು ಬರಿಬೇಕು ಇವಾಗ ಅಲಾಂಗ್ ವಿತ್ ಮೀ. ದೆನ್ ಓನ್ಲಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ವಿಡಿಯೋ ಹಾಕಿ ಮೇಡಮ್ ಅಂತ ಹೇಳಿ ನಾನು ಹಾಕಿದ ಮೇಲೆ ಸ್ಕಿಪ್ ಮಾಡ್ತಾ ನೋಡಿದ್ರೆ ಏನೂ ಉಪಯೋಗಿಲ್ಲ. ಓಕೆ, ಪ್ರತಿಯೊಂದು ಕಾಂಬಿನೇಷನ್ ಬರೀ. ನಾನು ಇಲ್ಲಿ ಬರಿತಾ ಇರ್ತಿಲ್ಲ, ನೀವು ಹೇಳ್ತಾ ಇರಿ ಅದನ್ನ ಬಾಯಿಂದ. ಸೊ ನಿಮಗೂ ಕ್ರಾಸ್ ವೆರಿಫಿಕೇಶನ್ ಮಾಡ್ದಂಗೆ ಆಗುತ್ತೆ, ಕರೆಕ್ಟ್ ಬರಿತಾ ಇದ್ದೀವೋ ಇಲ್ವೋ ಅಂತ. ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಆ್ಯಂಡ್ ಲಾಸ್ಟ್ ಕಾಂಬಿನೇಷನ್. ಓಕೆ, ಸೊ ನಮಗೆ ಟೋಟಲ್ ಆಗಿ 16 ಕಾಂಬಿನೇಷನ್ಸ್ಗಳು ಇಲ್ಲಿ ಸಿಕ್ಕವು. ಓಕೆ, ಸೊ ಇಲ್ಲಿ 4 ಮೇಲ್ ಗ್ಯಾಮೆಟ್ಸು, ಇಲ್ಲಿ 4 ಫೀಮೇಲ್ ಗ್ಯಾಮೆಟ್ಸು, ಟೋಟಲ್ ಆಗಿ 16 ನಮಗೆ 16 ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸ್ಗಳು ಸಿಕ್ಕವು. ಆ ಸೀಡ್ಸ್ಗಳನ್ನು ಹಾಕಿ ಪ್ಲಾಂಟ್ಸನ್ನು ಬೆಳೆಸಿದ ಮೇಲೆ ಯಾವ್ಯಾವ ಫಿನೋಟೈಪ್ ಬರ್ಬೋದು ಅಂತ ಬರಿತಾ ಹೋಗೋಣ. ಸೊ ದಿಸ್ ಈಸ್ ರೌಂಡ್ ಯೆಲ್ಲೋ ಹೇಳ್ತಾ ಹೋಗಿ. ಇದ್ರದ್ದೇನಾಗ್ಬೋದು, ಆರ್ ಇದ್ರೆ ರೌಂಡ್, ದೆನ್ ಕ್ಯಾಪಿಟಲ್ ವೈ ಇದ್ರೆ ಅದು ಯೆಲ್ಲೋ ಆಯಿತು. ನೆಕ್ಸ್ಟ್ ಇಲ್ಲಿಯೂ ಕೂಡ ರೌಂಡ್ ಯೆಲ್ಲೋ, ಆಮ್ ಐ ಕರೆಕ್ಟ್? ಇದು 4 ಫಸ್ಟ್ ಲೈನಲ್ಲಿ ರೌಂಡ್ ಯೆಲ್ಲೋನೇ ಇದೆ, ಡಾಮಿನೆಂಟ್ ಕ್ಯಾರೆಕ್ಟರ್. ನೆಕ್ಸ್ಟ್ ನಾವು ಈ ರೀತಿಯಾಗಿ ಬರೆಯೋಣ, ರೌಂಡ್, ಇಲ್ಲಿಯೂ ಕೂಡ ಯೆಲ್ಲೋನೇ ಆಯಿತು. ನೆಕ್ಸ್ಟ್ ರೌಂಡ್ ಯೆಲ್ಲೋ, ಅಗೇನ್ ರೌಂಡ್ ಯೆಲ್ಲೋ. ವೈ? ಬಿಕಾಸ್ ಇಲ್ಲಿ ಕ್ಯಾಪಿಟಲ್ ಆರು ಮತ್ತೆ ಕ್ಯಾಪಿಟಲ್ ವೈ ಇದೆ. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಫಸ್ಟ್ ಹಿಂಗೆ ಬರೆದೆ, ಆಮೇಲೆ ಹಿಂಗೆ ಬರೆದೆ. ನೆಕ್ಸ್ಟ್ ಏನು ಮಾಡಿ, ಈ ಡೈರೆಕ್ಷನಲ್ಲಿ ಬರೀರಿ, ರೌಂಡ್ ಯೆಲ್ಲೋ. ನಾನು ಸುಮ್ಮನೆ ಬರಿತಾ ಇಲ್ಲ, ಇಲ್ಲಿ ನೋಡೇ ಬರಿತಿರೋದು. ಓಕೆ, ರೌಂಡ್ ಯೆಲ್ಲೋ, ಇಲ್ಲಿಯೂ ಕೂಡ ರೌಂಡ್ ಯೆಲ್ಲೋ. ಸೊ ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಸ್ ಆದರೆ ನೆನ್ಪಿಟ್ಕೊಂಬಿಡಿ, ಫಸ್ಟು ಈ ಸ್ಟ್ರೇಟು ಮತ್ತು ವರ್ಟಿಕಲ್ ಬಂದು ಕ್ರಾಸ್ ಮಾಡಿದರೆ ಇವೆಲ್ಲವೂ ರೌಂಡ್ ಯೆಲ್ಲೋನೇ ಇಂಡಿಕೇಟ್ ಮಾಡ್ತಾ ಇದ್ದಾವೆ. ಯು ಹ್ಯಾವ್ ಟು ರಿಮೆಂಬರ್ ಪ್ಲೀಸ್. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟು ಇನ್ನೊಂದು ಕ್ಯಾರೆಕ್ಟರ್ ಇದೆ, ಸ್ಮಾಲ್ ವೈ. ಆರ್ ಅಂದರೆ ಏನು? ರೌಂಡ್, ಹೌದಾ? ಸ್ಮಾಲ್ ವೈ ಸಿಯರ್, ಸ್ಮಾಲ್ ವೈ ಇದ್ರೆ ಗ್ರೀನ್ ಕಲರ್, ಸೊ ರೌಂಡ್ ಆ್ಯಂಡ್ ಗ್ರೀನ್. ಓಕೆ, ಇಲ್ಲಿ ಬಂತಲ್ಲ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬನ್ನಿ, ರೌಂಡ್, ಸ್ಮಾಲ್ ವೈ ಅಂದರೆ ಅಗೇನ್ ಗ್ರೀನ್, ಹೌದಾ? ಇಲ್ಲಾಯ್ತು. ನೆಕ್ಸ್ಟ್ ಕೆಳಗೆ ಬನ್ನಿ, ರೌಂಡ್ ಗ್ರೀನ್. ಸೊ ನಿಮ್ಗೆ ಎಕ್ಸಾಮಲ್ಲಿ ಅರ್ಥ ಆಗಲಿ ಅಂತ. ಸೊ ಫಸ್ಟ್ದು ಒಂದು ಟ್ರಯಾಂಗಲ್ ಆಗಿತ್ತು, ಸೆಕೆಂಡ್ ಇದ್ದು ನೆಕ್ಸ್ಟ್ ಟ್ರಯಾಂಗಲ್ ಆಯಿತು. ಬಟ್ ಇದನ್ನ ನಾವು ಬರಿತಾ ಇಲ್ಲ, ಜಸ್ಟ್ ಡೆಡ್ ಎಂಡ್ಸ್ ಅಷ್ಟೇ ಬರಿತಾ ಇದ್ದೀವಿ. ನೆಕ್ಸ್ಟು ಈ 3 ಸೇಮ್ ಇರ್ತವೆ, ನೆನ್ಪಿಟ್ಕೊಳ್ಳಿ, ಈ 3 ಸೇಮ್ ಇರ್ತವೆ. ನಾವು ಇಷ್ಟೊತ್ತು ಏನು ಬರೆದ್ವಲ್ಲ ಅದರಲ್ಲಿ 2 ಕಾಂಬಿನೇಷನ್ಸ್ ಆಯಿತು. ಓಕೆ, ನೆಕ್ಸ್ಟು ಐ ಚೇಂಜ್ ದ ಕಲರ್. ನಾವು ಸಿ ಹಿಯರ್, ಸ್ಮಾಲ್ ಆರ್ ಅಂತಂದ್ರೆ ಯಾವ ಕ್ಯಾರೆಕ್ಟರು? ರಿಂಕಲ್ಡ್ ಕ್ಯಾರೆಕ್ಟರ್. ಸೊ ವಿ ಹ್ಯಾವ್ ಅ ರಿಂಕಲ್ಡ್. ಕ್ಯಾಪಿಟಲ್ ವೈ ಅಂದರೆ ಯೆಲ್ಲೋ ಕ್ಯಾರೆಕ್ಟರ್. ಓಕೆ, ಇಲ್ಲಿಯೂ ಕೂಡ ಸ್ಮಾಲ್ ಆರ್ ಅಂತಂದ್ರೆ ರಿಂಕಲ್ಡ್. ಓಕೆ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಸೊ ಸಿ ಹಿಯರ್, ಕ್ಯಾಪಿಟಲ್ ವೈ ಇದ್ರೆ ಯಾವ ಕಲರ್ ಇತ್ತು? ಸಾರಿ, ಕ್ಯಾಪಿಟಲ್ ವೈ ಇತ್ತು ಅಂತಂದ್ರೆ ಯೆಲ್ಲೋ ಕಲರ್ ಇತ್ತು. ಓಕೆ, ಸ್ಮಾಲ್ ವೈ ಇತ್ತು ಅಂತಂದ್ರೆ ಯಾವ್ದಿತ್ತು? ಗ್ರೀನ್ ಇತ್ತು. ಬಟ್ ನೌ ವಿ ಹ್ಯಾವ್ ಕ್ಯಾಪಿಟಲ್ ವೈ ಆ್ಯಂಡ್ ಸ್ಮಾಲ್ ವೈ. ಸೊ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದು? ಕ್ಯಾಪಿಟಲ್ ವೈದು ಯೆಲ್ಲೋ ಕಲರ್. ಸೊ ವಾಟ್ ಯು ಹ್ಯಾವ್ ಟು ರೈಟ್ ಹಿಯರ್? ಕ್ಯಾಪಿಟಲ್ ವೈ, ಸ್ಮಾಲ್ ವೈ ಅಂತಂದ್ರೆ ದಿಸ್ ಈಸ್ ಆಲ್ಸೋ ಯೆಲ್ಲೋ ಕಲರ್. ಅಗೇನ್ ಸಿ ಹಿಯರ್, ಸ್ಮಾಲ್ ಆರ್ ಅಂತಂದ್ರೆ ರಿಂಕಲ್ಡ್. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂತಂದ್ರೆ ಯೆಲ್ಲೋ. ಓಕೆ, ಅಂಡ್ ಲಾಸ್ಟ್ ಕಾಲಮ್ನಲ್ಲಿ ಇರೋದು ಸ್ಮಾಲ್ ಆರ್ ಸ್ಮಾಲ್ ವೈ ಅಂದ್ರೆ ಆಲ್ಮೋಸ್ಟ್ ಇದಾಯಿತು, ರಿಂಕಲ್ಡ್ ಗ್ರೀನ್. ಓಕೆ, ಸೊ ದಿಸ್ ಈಸ್ ದ ಟೇಬಲ್ ಯು ಹ್ಯಾವ್ ಟು ರೈಟ್ ಕಂಪಲ್ಸರಿ ಇನ್ ದ ಎಕ್ಸಾಮ್. ಕ್ಲೂ ಏನು ಕೊಟ್ಟೆ ನಾನು?
4 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳು ಆಗ್ತವೆ, ಅಂದರೆ ಫಿನೋಟೈಪ್ಸ್ಗಳು ಆಗ್ತವೆ. ಆ ಫಿನೋಟೈಪ್ಸ್ಗಳನ್ನು ಹೆಂಗೆ ಬರಿಬೇಕು ಅಂತ. ಸೊ ಫಸ್ಟ್ ನಾವು ಈ ಒಂದು ಟ್ರಯಾಂಗಲ್ ಅನ್ನ ಫಾರ್ಮ್ ಮಾಡ್ಕೊಂಡ್ವಿ. ಓಕೆ, ಅದಾದ್ಮೇಲೆ ಇಲ್ಲಿ ಡೆಡ್ ಎಂಡು, ಇಲ್ಲಿ ಡೆಡ್ ಎಂಡು ಮತ್ತೆ ಇಲ್ಲಿ ಡೆಡ್ ಎಂಡು, ಇದು ಒಂದು ನೋಡಿದ್ರೆ ಟ್ರಯಾಂಗಲ್ ಆಯ್ತು. ಅಗೇನ್ ಇಲ್ಲಿ ಬರುವಂತಹ ಸ್ಮಾಲ್ ಟ್ರಯಾಂಗಲ್ ಅಂಡ್ ಲಾಸ್ಟ್ ಟ್ರಯಾಂಗಲ್. ಇದನ್ನ ಪ್ಲೀಸ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೋಟ್ಸ್ ನಲ್ಲಿ ಇದೆ, ಬಟ್ ನಾನು ಇಲ್ಲಿ ಕಲರ್ ಅನ್ನ ಮೆನ್ಷನ್ ಮಾಡಿದ್ನಲ್ಲ, ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು. ಇದನ್ನ ಬರೋದು ನೀವು ಪ್ರಾಕ್ಟೀಸ್ ಮಾಡಿ. ನಾವು ದಿಸ್ ಈಸ್ ದ F2 ಜನರೇಷನ್. F2 ಜನರೇಷನ್ಗೆ ಕಂಪಲ್ಸರಿಯಾಗಿ ನಾವು ಫಿನೋಟಿಪಿಕ್ ಮತ್ತೆ ಜಿನೋಟಿಪಿಕ್ ರೇಷೋ ಅನ್ನ ಬರಿಬೇಕು. ಅಂದ್ರೆ ಮಾತ್ರ ನಮ್ದು ಆನ್ಸರ್ ಕಂಪ್ಲೀಟ್ ಆಗುತ್ತೆ ಮತ್ತೆ ಕಾನ್ಸೆಪ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ನಮಗೆ 4 ಡಿಫ್ರೆಂಟ್ ಕಾಂಬಿನೇಷನ್ಸ್ ಗಳು ಸಿಕ್ಕಿದಾವೆ. ಅಂದ್ರೆ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಗಳು ಸಿಕ್ಕಿದಾವೆ. ನಾವು ಜಸ್ಟ್ ಸಿ ಹಿಯರ್, ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ದಿಸ್ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್. ನೌ ವಿ ಹ್ಯಾವ್, this is all together different concept. Now see here, round yellow plant ಅನ್ನ ನಾವು wrinkled green plants ಗಳ ಜೊತೆ ನಾವು ಕ್ರಾಸ್ ಮಾಡಿದ್ವಿ, ಹೌದಾ? ಸೊ ನಮಗೆ ಇಲ್ಲಿಂದ F1 ಬಂದು F1 ಅನ್ನು ನಾವು F2 ಮಾಡಿದಾಗ ಟೋಟಲ್ ಆಗಿ ನಮಗೆ 4 ಕ್ಯಾರೆಕ್ಟರ್ಸ್ ಗಳು ಸಿಕ್ಕಿದಾವೆ. ಓಕೆ, 4 ಕ್ಯಾರೆಕ್ಟರ್ಸ್ ಗಳು ಯಾವ್ಯಾವು ಅಂತಂದ್ರೆ, ಬ್ಲೂದಲ್ಲಿ ಬರೆದಿರುವಂತಹ ರೌಂಡ್ ಯೆಲ್ಲೋ, ಪ್ಲೀಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಡ್ ನಲ್ಲಿ ಬರೆದಿರುವಂತಹದ್ದು ರೌಂಡ್ ಗ್ರೀನ್. ಓಕೆ, ನೆಕ್ಸ್ಟ್ ಗ್ರೀನ್ ಅಲ್ಲಿ ಬರೆದಿರುವಂತಹದ್ದು ರಿಂಕಲ್ಡ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಕರೆಕ್ಟ್ ಆಗಿ ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಗ್ರೀನ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಒನ್ ಇರೋದೇನಿದು, ರಿಂಕಲ್ಡ್ ಗ್ರೀನ್, ಹೌದಾ? ಸೊ ಇದು 4 ಫಿನೋಟೈಪ್ ಅನ್ನ ಹೊಂದಿರುವಂತಹ ಪ್ಲಾಂಟ್ಸ್ ಗಳು ನಮಗೆ F2 ದಲ್ಲಿ ಸಿಕ್ಕಿತ್ತು. ಮೇಲ್ಗಡೆ 2 ಫಿನೋಟೈಪ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಇಫ್ ಯು ಕ್ಲೋಸ್ಲಿ ಅಬ್ಸರ್ವ್, ಔಟ್ ಆಫ್ ದೀಸ್ 4, 2 they will just resemble the parents. ಯಾವ್ದು ನೋಡಿ, ರೌಂಡ್ ಯೆಲ್ಲೋ. ಸೊ ರೌಂಡ್ ಯೆಲ್ಲೋ ನಮಗೆ ಪೇರೆಂಟ್ ನಲ್ಲೂ ಇತ್ತು. ನೆಕ್ಸ್ಟ್ ಹಂಗೆ ಕೆಳಗೆ ಬಂದ್ರೆ ರಿಂಕಲ್ಡ್ ಗ್ರೀನ್, ಇದು ಕೂಡ ನಮಗೆ ಪೇರೆಂಟ್ ನಲ್ಲಿ ಇತ್ತು. ಸೊ ನಾವು ಯಾವ ಪೇರೆಂಟ್ಸ್ ಇಂದ ಕ್ರಾಸ್ ಇಂದ ಸ್ಟಾರ್ಟ್ ಮಾಡಿದ್ವಲ್ಲ, ಆ ಪೇರೆಂಟಲ್ ಪ್ರಾಪರ್ಟಿ ನಮಗೆ ಎಷ್ಟು ಬಂದು, ಇಲ್ಲಿ 2 ಪ್ರಾಪರ್ಟಿ ಬಂದು. ಮಿಕ್ಕಿದ್ ಏನಿದಾವಲ್ಲ, ಮಿಕ್ಕಿದ್ದೇನು, ನಾವು ದೀಸ್ 2 ಆರ್ ಕಾಲ್ಡ್ ಆಸ್ ದ ರೀಕಾಂಬಿನೆನ್ಸ್ ಅಥವಾ ರೀಕಾಂಬಿನೇಷನ್ಸ್ ಅಂತಾನು ನೀವು ಕರಿಬಹುದು. ಹೆಂಗೆ ರೀಕಾಂಬಿನೇಷನ್ಸ್ ಗಳು ಆಯ್ತು? ಬಿಕಾಸ್ ದ ಅಲೀಲ್ ಫಾರ್ ರೌಂಡ್ ವಾಸ್ ವಿತ್ ದ ಅಲೀಲ್ ಫಾರ್ ದ ಯೆಲ್ಲೋ, ಬಿಕಾಸ್ ಇದು ಟ್ರೂ ಬ್ರೀಡಿಂಗ್ ಇತ್ತು. ಸೊ ಇಲ್ಲಿ ನಿಮಗೆ ಐಡೆಂಟಿಕಲ್ ಅಲೀಲ್ಸ್ ಗಳು ಇದ್ದು. ಬಟ್ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಈ ರೌಂಡ್ ಅಲೀಲು ಸಪರೇಟ್ ಆಗಿತ್ತು, ಯೆಲ್ಲೋ ಅಲೀಲ್ ಸಪರೇಟ್ ಆಗಿತ್ತು. ಈ ರೌಂಡ್ ಅಲೀಲು ಗ್ಯಾಮೆಟ್ ಫಾರ್ಮ್ ಆಗ್ಬೇಕಾದ್ರೆ ಅದು ರಿಂಕಲ್ಡ್ ಕ್ಯಾರೆಕ್ಟರ್ ನ ತಗೊಂಡು ಗ್ಯಾಮೆಟ್ ಫಾರ್ಮ್ ಆಗಿರ್ಬೋದು. ದಟ್ ಮೀನ್ಸ್ ಆಲ್ ದೀಸ್ ಆರ್ ಇಂಡಿಪೆಂಡೆಂಟ್. ಅವು ಇಂಡಿಪೆಂಡೆಂಟ್ ಆಗಿ ಸೆಗ್ರಿಗೇಟ್ ಆಗಿ ಗ್ಯಾಮೆಟ್ಸ್ ನಲ್ಲಿ ಹೋಗ್ತಾ ಇದಾವೆ. ಸೊ ಯಾವ ಗ್ಯಾಮೆಟ್ ನಲ್ಲಿ ಯಾವ್ದು ಹೋಗುತ್ತೆ ಅಂತ ಇಂಡಿಪೆಂಡೆಂಟ್ ಇದೆ. ಇವಾಗ ರೌಂಡು ಇಲ್ಲ ನಾನು ಎಲ್ಲೋ ಬಿಟ್ಟು ಬೇರೆ ಯಾವ ಜೀನ್ ಜೊತೆನೂ ಹೋಗಲ್ಲ, ಯಾವ ಅಲೀಲ್ ಜೊತೆನೂ ಹೋಗಲ್ಲ. ನಾನು ರೌಂಡ್ ಇದ್ರೆ ನಂಗೆ ಎಲ್ಲೋನೇ ಬೇಕು ಅಂತ ಕುತ್ಕೊಳ್ಳಲ್ಲ. ರೌಂಡ್ ಕ್ಯಾನ್ ವೆರಿ ವೆಲ್ ಕಂಬೈನ್ ವಿತ್ ರಿಂಕಲ್ಡ್, ಅಥವಾ ಇಟ್ ಕ್ಯಾನ್ ವೆರಿ ವೆಲ್ ಈಸಿಯಾಗಿ ಅದು ಮೂವ್ ಆಗಿ ಗ್ಯಾಮೆಟ್ ನಲ್ಲಿ ಫಾರ್ಮ್ ಆಗ್ಬೋದು. ದೇರ್ಫೋರ್ ವಿ ಹ್ಯಾವ್ ಗಾಟ್ ರೌಂಡ್ ಅಂಡ್ green colors here. Round is with the green. ಈ ಕಾಂಬಿನೇಷನ್ ರೌಂಡ್ ಈಸ್ ವಿತ್ ದ ಗ್ರೀನ್. ಸೊ ರೌಂಡ್ ಎಲ್ಲವನ್ನ ಬಿಟ್ಟು ಗ್ರೀನ್ ಅಲಿಲ್ ಜೊತೆನೂ ಅದು ಗ್ಯಾಮೆಟ್ ನಲ್ಲಿ ಹೋಗಿರ್ಬೋದು, ಅಥವಾ ಈ ರಿಂಕಲ್ಡ್ ಗ್ರೀನ್ ಅನ್ನ ಬಿಟ್ಟು ಎಲ್ಲೋ ಜೊತೆನೂ ಹೋಗಿರ್ಬೋದು. ಗೊತ್ತಾಗ್ತಿದ್ಯಾ? ಸೊ ಇದು ಒಂದು ಪೇರೆಂಟಲ್ ಕ್ಯಾರೆಕ್ಟರು ನಾವು ತಗೊಂಡಿರುವಂತಹದ್ದು ಡೈಹೈಬ್ರಿಡ್ ಕ್ರಾಸ್ ನಲ್ಲಿ ಇದು ಒಂದು. ಸೊ ರೌಂಡ್ ಕ್ಯಾನ್ ಗೋ ವಿತ್ ಗ್ರೀನ್, ಎಲ್ಲೋ ಬಿಟ್ಟು ಗ್ರೀನ್ ಜೊತೆನೂ ಹೋಗ್ಬೋದು. ರಿಂಕಲ್ ಗ್ರೀನ್ ಅನ್ನ ಬಿಟ್ಟು ಎಲ್ಲೋ ಜೊತೆನೂ ಹೋಗ್ಬೋದು. ದಿಸ್ ಈಸ್ ಕಾಲ್ಡ್ ಆಸ್ ಅ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ನೀವು 10 ಕ್ಯಾರೆಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ರು ಆ 10 ಕ್ಯಾರೆಕ್ಟರ್ಸ್ಗೂ ಒಂದೊಂದು ಪೇರ್ ಆಫ್ ಅಲೀಲ್ಸ್ ಗಳು ಇರ್ತಾವಲ್ಲ, ಆ ಎಲ್ಲಾ ಅಲೀಲ್ಸ್ ಗಳು ಇಂಡಿಪೆಂಡೆಂಟ್ ಆಗಿ ಮೂವ್ ಆಗ್ತಾ ಇರ್ತವೆ. ಮಿಯೋಸಿಸ್ ಆಗ್ಬೇಕಾದ್ರೆ ಅನಾಫೇಸ್ ಬರುತ್ತಲ್ಲ, ಕ್ರೋಮೋಸೋಮ್ಸ್ ಗಳು ಮೂವ್ ಆಗ್ತಾವಲ್ಲ. ಸೊ ಕ್ರೋಮೋಸೋಮ್ಸ್ ಗಳು ಮೂವ್ ಆಗ್ತಾ ಇದಾವೆ ಅಂದ್ರೆ ಅವ್ರ ಮೇಲಿರುವಂತಹ ಅಲೀಲ್ಸ್ ಗಳು ಮೂವ್ ಆಗ್ತಾ ಇದಾವೆ. ಸೊ ಅಲೀಲ್ಸ್ ಗಳು ಮೂವ್ ಆದ್ಮೇಲೆ ಯಾವ ಅಲೀಲು ಹೋಗಿ ಯಾವ ಗ್ಯಾಮೆಟ್ ನಲ್ಲಿ ಇದೆ ಅಂತ ಫಿಕ್ಸ್ಡ್ ಇರೋದಿಲ್ಲ. ಯಾವ್ದಾದ್ರೂ ಅಲೀಲು ಯಾವ್ದಾದ್ರೂ ಬೇರೆ ಅಲೀಲ್ ಜೊತೆ ಅದು ಇಂಡಿಪೆಂಡೆಂಟ್ ಆಗಿ ಹೋಗಿರುತ್ತೆ. ಅವಕ್ಕೂ ಗೊತ್ತಿರೋದಿಲ್ಲ ನನ್ನ ಬಾಜು ಯಾರು ಬಂದಿದ್ದಾರೆ ಅಂತ, ಯಾವ ಅಲೀಲ್ ಬಂದಿದೆ ಅಂತ. ಅವು ಇಂಡಿಪೆಂಡೆಂಟ್ ಆಗಿ ಹೋಗಿರ್ತವೆ. ಸೊ ಅದನ್ನ ಮಾಡಿರೋದ್ರಿಂದ, ಇಂಡಿಪೆಂಡೆಂಟ್ ಆಗಿ ಅವು ಹೋಗಿರೋದ್ರಿಂದ ನಮ್ಗೆ ಇಲ್ಲಿ ಹೊಸ ಕಾಂಬಿನೇಷನ್ಸ್ ಗಳು ಸಿಕ್ಕವು. Now you have to write in the exam, you have to write the
phenotypic ratio. Oh, my handwriting. Phenotypic ratio of dihybrid cross. Okay, now see here. ಫಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದ್ರೆ ನೀವು ಅಲ್ಲಿ ಬರಿಬಹುದು. ರೌಂಡ್ ಯೆಲ್ಲೋ ಎಷ್ಟಿದಾವೆ ಟ್ರಯಾಂಗಲ್ ಅಲ್ಲಿ? 1 1 2 3 4 5 6 7 8 and 9 ಟ್ರಯಾಂಗಲ್ ಅಲ್ಲಿ. ಸೊ ದೀಸ್ ಆರ್ 9 in number. ನೆಕ್ಸ್ಟ್ ರೌಂಡ್ ಗ್ರೀನ್ 1 2 and 3. ಸೊ ದೀಸ್ ಆರ್ 3 in number. Okay, wrinkled yellow 1 2 3. So this is 3 in number. And wrinkled green homologous recessive parent ಏನಿತ್ತಲ್ಲ ಅದು ಒಂದೇ ಒಂದು ಬಂತು. ಸೊ ಏನಾಯ್ತು ಇಲ್ಲಿ 9:3:3:1. ಸೊ ಫಿನೋಟಿಪಿಕ್ ರೇಷಿಯೋ 9:3:3:1. ಓಕೆ, ಡೈಹೈಬ್ರಿಡ್ ಕ್ರಾಸ್ ಇದ್ದು. ಮೋನೋಹೈಬ್ರಿಡ್ ಕ್ರಾಸ್ ಇದ್ದು ನಮಗೆ 3:1 ಮಾತ್ರ ಬಂದಿತ್ತು. 9 ಅಂದ್ರೆ ಏನು, 3 ಅಂದ್ರೆ ಏನು, 3 ಅಂದ್ರೆ ಏನು, 1 ಅಂದ್ರೆ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಈ ಹೊರಗಡೆ ಏನಿದಾವಲ್ಲ, ಈ ಕಡೆ 9 ಮತ್ತೆ ಈ ಕಡೆ 1 ಇವು ಪೇರೆಂಟಲ್ ಜಿನೋಟೈಪ್ ಅನ್ನ ಹೊಂದಿರುವಂತಹ ಪ್ಲಾಂಟ್ಸ್ಗಳು, ರೌಂಡ್ ಯೆಲ್ಲೋ ಮತ್ತೆ ರಿಂಕಲ್ಡ್ ಗ್ರೀನ್. ಇಲ್ಲಿ 3 ಏನಿದಾವಲ್ಲ, ದೀಸ್ ಆರ್ ದ ರೀಕಾಂಬಿನೇಷನ್ಸ್, ಅಂದ್ರೆ ಅವು ಹೊಸದಾಗಿ ಕಂಬೈನ್ ಆಗಿ ಕಾಂಬಿನೇಷನ್ ಆದಂತಹ ಅಲೀಲ್ಗಳಿಂದ ಹುಟ್ಟಿರುವಂತಹ ಪ್ಲಾಂಟ್ಸ್ಗಳು. ಸೊ ದಿಸ್ ಈಸ್ ದ ಫಿನೋಟಿಪಿಕ್ ರೇಷಿಯೋ. ನೆಕ್ಸ್ಟ್ ಕಮ್ಸ್ ದ ಜಿನೋಟಿಪಿಕ್ ರೇಷಿಯೋ. ಓಕೆ, ಸೊ ಜಿನೋಟಿಪಿಕ್ ರೇಷಿಯೋದಲ್ಲಿ ನಿಮಗೆ ಇಲ್ಲಿ ಎಷ್ಟೊಂದು ಇದಾವಲ್ಲ, ಇದನ್ನ ಪೂರ್ತಿಯಾಗಿ ನೆನ್ಪಿಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಡೈಹೈಬ್ರಿಡ್ ಕ್ರಾಸ್ ಇದ್ದು ಜಿನೋಟಿಪಿಕ್ ರೇಷಿಯೋವನ್ನ ಬರಿತೀನಿ, ನೆನ್ಪಿಟ್ಕೊಳ್ಳಿ. ಬಟ್ ನಾನು ಒಂದು ಸಪ್ರೇಟ್ ಆಗಿ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಅಲ್ಲಿ ನಿಮಗೆ ಪೇರೆಂಟಲ್ ಪ್ಲಾಂಟ್ ಅನ್ನ ಕೊಟ್ರೆ ಅದರದ್ದು ಹೆಂಗೆ ನೀವು ಗ್ಯಾಮೆಟ್ಸ್ ಅನ್ನ ಫಾರ್ಮ್ ಮಾಡಬೇಕು, ಜಿನೋಟೈಪ್ ಅನ್ನ ಬರಿಬೇಕು, ಫಿನೋಟೈಪ್ ಅನ್ನ ಬರಿಬೇಕು ಅಂತ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಸ್ ಆಫ್ ನೌ ಯು ರಿಮೆಂಬರ್ genotypic ratio of dihybrid cross is 1:2:2:4, then 1:1:1. ಇಲ್ಲಾಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಆಲ್ರೆಡಿ ಎಕ್ಸ್ಪ್ಲನೇಷನ್ ಜಾಸ್ತಿ ಆಗಿದೆ ಇದಕ್ಕೆ. ಸೊ ದಿಸ್ ಈಸ್ ದ ಜಿನೋಟಿಪಿಕ್ ರೇಷಿಯೋ. 1 2 3 4 5 6 7 8 9. ಸೊ 9 ಡಿಫ್ರೆಂಟ್ ಟೈಪ್ಸ್ ಆಫ್ ಜಿನೋಟೈಪ್ಸ್ಗಳು ಇಲ್ಲಿ ಇದಾವೆ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹೆಂಗೆ ಸಿಗುತ್ತೆ? ಜಿನೋಟೈಪ್ ಅಂದ್ರೆ ಏನು, ಜೆನೆಟಿಕ್ ಲೆವೆಲ್ ನಲ್ಲಿ ನಾವ್ ಏನೇನು ಚೇಂಜಸ್ ಮಾಡಿದೀವಲ್ಲ, ಇವಾಗ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಎಷ್ಟಿದಾವೆ ಇಲ್ಲಿ? ಯು ಹ್ಯಾವ್ ಓನ್ಲಿ 1. ಹಂಗೆ ಒಂದೊಂದನ್ನೇ ಬರಿತಾ ಹೋಗ್ಬೇಕು. ಕ್ಯಾಪಿಟಲ್ ಆರ್ ಸ್ಮಾಲ್, ಕ್ಯಾಪಿಟಲ್ ವೈ ಎಷ್ಟಿದಾವೆ? 1, ದೆನ್ 2. ಸೊ ಓನ್ಲಿ ಯು ಹ್ಯಾವ್ 2. ಹಂಗೆ ಒಂದೊಂದನ್ನೇ ನೀವು ಬರಿತಾ ಹೋದ್ರೆ ಯು ವಿಲ್ ಗೆಟ್ ದಿಸ್ ಜಿನೋಟಿಪಿಕ್ ರೇಷಿಯೋ. ಇದನ್ನ ಜಸ್ಟ್ ನೀವು ನೆನ್ಪಿಟ್ಕೊಂಡಿರಿ. So this is all about the dihybrid cross. What does the dihybrid cross indicates? Conclusion ಏನು? Because of this dihybrid cross, Mendel proposed the second law of inheritance. What it is called? It is called as law of independent assortment. Law of independent assortment. What does it state? The law of independent assortments or second law of inheritance states that when two pairs of contrasting characters are brought together, when two pairs, pair nalide, okay, one pair alla, one pair is the monohybrid cross. When two pairs of contrasting characters are brought together in a hybrid, the separation of one pair of character is independent of the another pair of allele. The separation of capital R small r is independent of separation of capital Y small y. That means separation of one pair of allele is independent of separation of another pair of allele. So they will not go hand in hand. They will separate independently and they will move into the gametes. Okay. ಯಾಕೆ ಗ್ಯಾಮೆಟ್ ನಲ್ಲಿ 2 ಲೆಟರ್ಸ್ ಅನ್ನ ಬರೆದಿದ್ದೀವಿ? ಬಿಕಾಸ್ ವಿ ಹ್ಯಾವ್ ಟೇಕನ್ 2 ಕ್ಯಾರೆಕ್ಟರ್ಸ್ ಹಿಯರ್. ಸೊ ಒಂದು ಕ್ಯಾರೆಕ್ಟರ್ ನ ಒಂದು ಅಲೀಲು ರಿಪ್ರೆಸೆಂಟ್ ಮಾಡ್ತಾ ಇದೆ, ಇನ್ನೊಂದು ಲೆಟರ್ ಅನ್ನ ಇನ್ನೊಂದು ಕ್ಯಾರೆಕ್ಟರ್ ಅಲೀಲು ರಿಪ್ರೆಸೆಂಟ್ ಮಾಡ್ತಾ ಇದೆ. ಒಂದೇ ಒಂದು ಕ್ಯಾರೆಕ್ಟರ್ ಅನ್ನ ತಗೊಂಡಿದ್ವಿ, ಜಸ್ಟ್ ರೌಂಡ್ ಮಾತ್ರ ತಗೊಂಡಿದ್ವಿ ಅಂತಂದ್ರೆ ಅವಾಗ ಗ್ಯಾಮೆಟ್ ಅನ್ನ ಹಿಂಗ್ ಬರಿತಿದ್ವಿ. ಬಟ್ ನಾವು ಇನ್ನೊಂದು ಕ್ಯಾರೆಕ್ಟರ್ ತಗೊಂಡಿದೀವಿ, ಅದು ವೈ ಇರಬಹುದು ಅಥವಾ ಸ್ಮಾಲ್ ವೈ ಕೂಡ ಇರಬಹುದು. ಓಕೆ, ಪನೆಟ್ ಸ್ಕ್ವೇರ್ ಅನ್ನ ಹಾಕಿ ಈ ಆಂಗಲ್ ನಲ್ಲಿ ಫಿನೋಟೈಪ್ ಅನ್ನ ಬರಿತಾ ಹೋಗಿ. ಫಸ್ಟ್ ಟ್ರಯಾಂಗಲ್, ದೆನ್ ಡೆಡ್ ಎಂಡ್ಸ್, ದೆನ್ ಸ್ಮಾಲ್ 3 ಕಾಲಮ್ಸ್ ಅಂಡ್ ಲಾಸ್ಟ್ ಒನ್. ಸೊ 9:3:3:1. ಇದರಲ್ಲಿ 9 1 ಪೇರೆಂಟಲ್ ಜಿನೋಟೈಪ್ ಅನ್ನ
ಹೊಂದಿರುವಂತಹ ಸಿಹಿಯರ್ ಪೇರೆಂಟ್ಸು, ಮಕ್ಕಳು ಮತ್ತೆ ಮೊಮ್ಮಕ್ಕಳು. ಹೌದಾ? ಸೊ ಪೇರೆಂಟಲ್ ಕ್ಯಾರೆಕ್ಟರ್ ಅನ್ನ ಹೊಂದಿರುವಂತಹ ಮೊಮ್ಮಕ್ಕಳು ಇಲ್ಲಿ ನಿಮಗೆ 9:1 ರೇಷಿಯೋದಲ್ಲಿ ಸಿಕ್ಕಿದ್ದಾರೆ. ಮಧ್ಯೆ ಏನು 3:3 ಇದೆಯಲ್ಲ, ಇವೆಲ್ಲವೂ ಹೊಸ ಕಾಂಬಿನೇಷನ್ಸ್ ಅನ್ನ ಹೊಂದಿರುವಂತಹ ಪ್ಲಾಂಟ್ಸ್ಗಳು. ಓಕೆ, ಹೆಂಗೆ ಕಾಂಬಿನೇಷನ್ಸ್ ಆಯಿತು? ಬಿಕಾಸ್ ಅಲೀಲ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಮೂವ್ ಆಗಿದ್ವು, ಸೊ ದ್ಯಾಟ್ ದೇ ಕ್ಯಾನ್ ಕಂಬೈನ್. ಅಂದ್ರೆ ನೆಕ್ಸ್ಟ್ ಗ್ಯಾಮೆಟ್ ನಲ್ಲಿ ಯಾವುದಾದ್ರೂ ಅಲೀಲು ಯಾವುದಾದ್ರೂ ಬೇರೆ ಅಲೀಲ್ ಜೊತೆ ಇರಬಹುದು. ಕಂಪಲ್ಸರಿ ಆಗಿ ರೌಂಡ್ ಅಲೀಲು ಯೆಲ್ಲೋ ಅಲೀಲ್ ಜೊತೆನೇ ಇರಬೇಕು ಅಂತ ರೂಲ್ಸ್ ಇಲ್ಲ ಗ್ಯಾಮೆಟ್ ಫಾರ್ಮ್ ಆಗಬೇಕಾದ್ರೆ. ಓಕೆ, ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಮೊನೊಹೈಬ್ರಿಡ್ ಕ್ರಾಸ್ ಅಂಡ್ ಡೈಹೈಬ್ರಿಡ್ ಕ್ರಾಸ್, ಬ್ಯಾಕ್ ಕ್ರಾಸ್ ಅಂಡ್ ಟೆಸ್ಟ್ ಕ್ರಾಸ್. ಮುಂದಿನ ವಿಡಿಯೋದಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮತ್ತೆ ಕೋ ಡಾಮಿನೆನ್ಸ್ ಇವೆರಡನ್ನ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಅಂದ್ರೆ ಕ್ರಾಸ್ಗಳು ಮುಗಿತವೆ. ದೆನ್ ವಿ ಕ್ಯಾನ್ ಗೋ ವಿತ್ ಟಿ.ಎಚ್. ಮಾರ್ಗನ್ ವರ್ಕ್, ದಟ್ ಈಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮ್ಯಾಮ್, ಮೊನೊಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ದಟ್ ಈಸ್ ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಎರಡರಲ್ಲೂ ವ್ಯತ್ಯಾಸನೇ ಇಲ್ಲ ಅಂತ ಕೇಳಕ್ ಹೋಗ್ಬೇಡಿ. ಎರಡರಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ. ಲಾ ಆಫ್ ಸೆಗ್ರಿಗೇಷನ್ ನಲ್ಲಿ ಸಿಂಗಲ್ ಕ್ಯಾರೆಕ್ಟರ್ಸ್ ಗಳ ಬಗ್ಗೆ ಹೇಳ್ತಾ ಇದ್ವಿ, ಸೊ ಅಲ್ಲಿ 1 ಪೇರ್ ಆಫ್ ಅಲೀಲ್ಸ್ ಇತ್ತು. ಡೈಹೈಬ್ರಿಡ್ ಕ್ರಾಸ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಲ್ಲಿ 2 ಕ್ಯಾರೆಕ್ಟರ್ಸ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನಿಮಗಿಲ್ಲಿ 2 ಪೇರ್ ಆಫ್ ಅಲೀಲ್ಸ್ ಗಳು ಇದಾವೆ. ನಾವು ಯಾವಾಗ ಲಾ ಆಫ್ ಸೆಗ್ರಿಗೇಷನ್ಸ್ ಹೇಳಿದ್ವಲ್ಲ, ಸಿ ಹಿಯರ್ ಪ್ಲೀಸ್, ಲಾ ಆಫ್ ಸೆಗ್ರಿಗೇಷನ್ಸ್ ಏನ್ ಹೇಳಿದ್ವಲ್ಲ ನಾವು, ಸಿ ಹಿಯರ್, ಲಾ ಆಫ್ ಸೆಗ್ರಿಗೇಷನ್ ಕ್ಯಾಪಿಟಲ್ ಟಿ ಕ್ರಾಸ್ ವಿತ್ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಗ್ಯಾಮೆಟು, ಸ್ಮಾಲ್ ಟಿ ಗ್ಯಾಮೆಟು ಎರಡು ಫ್ಯೂಸ್ ಆದಾಗ ನಮಗೆ F1 ನಲ್ಲಿ ಇದು ಬಂದಿತ್ತು. ಅವಾಗ ನಾವೇನ್ ಹೇಳಿದ್ವಿ? ವೆನ್ ಅ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ವೆನ್ 2 ಪೇರ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಾವೇನ್ ಬರೋದ್ವಲ್ಲ, ಇಲ್ಲಿ ನಾವು ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಗಳ ಬಗ್ಗೆನೂ ಹೇಳಿದ್ವಿ, ನೆನಪಿದ್ಯಾ? ಒಂದೊಂದು ಅಲೀಲು ನೆಕ್ಸ್ಟ್ ಒಂದೊಂದು ಗ್ಯಾಮೆಟಿಗೆ ಹೋಗುತ್ತೆ. ಸೊ ಇಲ್ಲಿ ನೋ ಬ್ಲೆಂಡಿಂಗ್, NCERT ನಲ್ಲಿ ಕೊಟ್ಟಿರುವಂತಹ ಇಂಪಾರ್ಟೆಂಟ್ ವರ್ಡ್. ಫಸ್ಟ್ ಲಾ ಏನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಮೊನೊಹೈಬ್ರಿಡ್ ಕ್ರಾಸ್ ನಲ್ಲಿ, ಅವಾಗ ನೀವು ನೆನ್ಪಿಟ್ಕೋಬೇಕು, ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿಗಳ ಮಧ್ಯೆ ಏನೂ ಒಂದು ಬ್ಲೆಂಡಿಂಗ್ ಅಂತ ಇರಲಿಲ್ಲ. ಇವೆರಡು ಸೇರಿ ಒಂದು ಬೇರೆ ಎಕ್ಸ್ಪ್ರೆಷನ್ ಅಂತ ಕೊಡ್ಲಿಲ್ಲ. ಸೊ ಕ್ಯಾಪಿಟಲ್ ಟಿ ಈಸ್ ಇಂಡಿಪೆಂಡೆಂಟ್ ಇನ್ ಇಟ್ಸ್ ಎಕ್ಸ್ಪ್ರೆಷನ್, ಸ್ಮಾಲ್ ಟಿ ಈಸ್ ಇಂಡಿಪೆಂಡೆಂಟ್ ಇನ್ ಇಟ್ಸ್ ಎಕ್ಸ್ಪ್ರೆಷನ್. ಅದೆಲ್ಲಿ ಬಂದಿತ್ತು? ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಫಸ್ಟ್ ಲಾದಲ್ಲಿ ಬಂದಿತ್ತು. ಓಕೆ, ಸೊ ಬ್ಲೆಂಡಿಂಗ್ ಎಲ್ಲಿ ಆಗ್ಲಿಲ್ಲ ನಮಗೆ? ಮೊನೊಹೈಬ್ರಿಡ್ ಕ್ರಾಸ್ ನಲ್ಲೂ ಆಗ್ಲಿಲ್ಲ ಅಂತ ಮೆಂಡಲ್ ಅವರು ಲಾ ಆಫ್ ಸೆಗ್ರಿಗೇಷನ್ ಕೊಟ್ಟರು. ಇಲ್ಲೇನ್ ಹೇಳಿದ್ದಾರೆ? ಇಲ್ಲಿ 2 ಪೇರ್ ಆಫ್ ಕ್ಯಾರೆಕ್ಟರ್ಸ್ ಇದ್ದಾಗ ಅವು ಸಪರೇಟ್ ಆಗಿ ಮೂವ್ ಆಗ್ತವೆ ಅಂತ ಹೇಳಿದ್ದಾರೆ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಾ ಆಫ್ ಸೆಗ್ರಿಗೇಷನ್ ಅಂಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಮುಂದಿನ ವಿಡಿಯೋದಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.